ಮತ್ತೆ ಸ್ವಾಗತ. ಈ ಐಗನ್ ವ್ಯಾಲ್ಯೂಸ್ ಮತ್ತು ಐಗನ್ವೆಕ್ಟರ್ಗಳ ಬಗ್ಗೆ ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸುತ್ತೇವೆ. ಇದು ಲೆಕ್ಚರ್ ಸಂಖ್ಯೆ 50 ಮತ್ತು ನಾವು ಮುಖ್ಯವಾಗಿ ಡಯಾಗನೈಸೇಷನ್ ನತ್ತ ಗಮನಹರಿಸುತ್ತೇವೆ ಮತ್ತು ಮ್ಯಾಟ್ರಿಸಸ್ ಇತ್ಯಾದಿಗಳ ಪವರ್ ಪಡೆಯಲು ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಗಳನ್ನು ಪರಿಹರಿಸುವ ಮತ್ತು ಅದರ ಅಪ್ಲಿಕೇಶಗಳ ಬಗ್ಗೆ ಸಹ ಗಮನ ಹರಿಸುತ್ತೇವೆ. ಹಾಗಾದರೆ ಮ್ಯಾಟ್ರಿಕ್ಸ್ನ ಡಯಾಗನೈಸೇಷನ್ ಏನೆಂದು ನಾವು ಈಗ ಇಲ್ಲಿ ಚರ್ಚಿಸುತ್ತೇವೆ. ಆದ್ದರಿಂದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಎಂಬುದು ಡಯಾಗ್ನೈಜೇಬಲ್ ಎಂದು ಹೇಳಲಾಗುತ್ತದೆ. ಈ ಒಂದು ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಪಿ ಅಸ್ತಿತ್ವದಲ್ಲಿದ್ದರೆ ಈ ಪಿ ಇನ್ವರ್ಸ್ ಎ ಪಿ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿದೆ, ಅಥವಾ ಬೇರೆ ರೀತಿಯಲ್ಲಿ ನಾವು ಈಗಾಗಲೇ ಮ್ಯಾಟ್ರಿಸಸ್ ಡಯಾಗನಲ್ ಸಿಮಿಲಾರಿಟಿಯನ್ನು ಪರಿಚಯಿಸಿದ್ದೇವೆ. ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಡಯಾಗನಲ್ ಮ್ಯಾಟ್ರಿಕ್ಸ್ಗೆ ಸಿಮಿಲರ್, ಏಕೆಂದರೆ ಇಲ್ಲಿ ಈ ಪಾಯಿಂಟ್ ಅನ್ನು ಎ ಎಂದು ಅದನ್ನು ಡಯಾಗ್ನೈಜೇಬಲ್ ಎಂದು ಕರೆಯುತ್ತಾರೆ. ನಾವು ಈ ಎ ಅನ್ನು ಪಿ ಇನ್ವರ್ಸ್ ಎ ಪಿ ಎಂದು ಬರೆಯಬಹುದು. ಇದು ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿದೆ. ನಂತರ ನಾವು ಈ ಎ ಅನ್ನು ಡಯಾಗ್ನೈಜೇಬಲ್ ಎಂದು ಕರೆಯಬಹುದು. ಆದ್ದರಿಂದ ಇದು ಡಯಾಗನಲ್ ಮ್ಯಾಟ್ರಿಕ್ಸ್ಗೆ ಎ ಸಿಮಿಲರ್ ಆಗಿರುತ್ತದೆ. ಇಲ್ಲಿ ಪಿ ಇನ್ವರ್ಸ್ ಎ ಪಿ ಮತ್ತು ಈ ಪಿ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಗಿದೆ, ಅದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಆದ್ದರಿಂದ ಈ ಪಿ ಇನ್ವರ್ಸ್ ಎ ಪಿ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗುತ್ತದೆ. ಆದ್ದರಿಂದ ಎ ಬಿ ಎನ್ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್ ಆಗಿರುತ್ತದೆ ಮತ್ತು ಅದು ಒಂದು ಉತ್ತಮವಾದ ಫಲಿತಾಂಶವಾಗಿದೆ. ಎ ಯಾವಾಗಲೂ ಡಯಾಗ್ನೈಜೇಬಲ್ ಫಲಿತಾಂಶವಾಗಿದೆ, ಅಂದರೆ ನಾವು ಅಂತಹ ಪಿ ಇನ್ವರ್ಸ್ ಎ ಪಿ ಅದು ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿರುತ್ತದೆ. ಆದ್ದರಿಂದ ಇಲ್ಲಿ ಫಲಿತಾಂಶವೆಂದರೆ ಎ ಡಯಾಗ್ನೈಜೇಬಲ್. ಎ ಇಲ್ಲಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ಸ್ ಅನ್ನು ಹೊಂದಿದ್ದರೆ ಇದು ಒಳ್ಳೆಯ ಫಲಿತಾಂಶ. ಐಗನ್ ವ್ಯಾಲ್ಯೂಸ್ಗೆ ಇದು ಯಾವುದೇ ಪರಿಣಾಮ ಬೀರುವುದಿಲ್ಲ. ವಾಸ್ತವವಾಗಿ ನಾವು ಐಗನ್ ವೆಕ್ಟರ್ಸ್ ಗಳಿಗಾಗಿ ನೋಡಬೇಕಾಗಿದೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ಸ್ ನಮಗೆ ಸಿಕ್ಕರೆ ಆಗ ಎ ಅನ್ನು ಡಯಾಗ್ನೈಸ್ ಮಾಡಬಹುದು, ಮತ್ತು ನಮಗೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ಸ್ ನಮಗೆ ಸಿಗದಿದ್ದರೆ ನಂತರ ಎ ಡಯಾಗ್ನೈಜೇಬಲ್ ಅಲ್ಲ. ಇದು ಈ ಲೆಕ್ಚರ್ ಮುಖ್ಯ ಫಲಿತಾಂಶ ಆಗಿದೆ. ಮತ್ತೆ ನಾವು ಇಲ್ಲಿ ಔಪಚಾರಿಕ ಪ್ರೂಫ್ಗಳ ಮೂಲಕ ಹೋಗುವುದಿಲ್ಲ, ಆದರೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದರ ಕುರಿತು ಅನೇಕ ಉದಾಹರಣೆಗಳ ಸಹಾಯದಿಂದ ನಾವು ನೋಡುತ್ತೇವೆ. ಮತ್ತು ಇದು ಮತ್ತೊಂದು ಆನಂತರದ ಫಲಿತಾಂಶದ ಎನ್ ಇಲ್ಲಿ ಎನ್ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್ ಆಗಿದ್ದರೆ ಮತ್ತು ಎನ್ ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂಸ್ ಗಳನ್ನು ಹೊಂದಿದ್ದರೆ ನಂತರ ಇದು ಡಯಾಗ್ನೈಜೇಬಲ್ ಆಗಬಹುದು. ಮತ್ತು ನಂತರ ಕಾರಣ ಸ್ಪಷ್ಟವಾಗಿದೆ, ಏಕೆಂದರೆ ನಾವು ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂಸ್ ಗಳನ್ನು ಹೊಂದಿದ್ದೇವೆ. ಆದ್ದರಿಂದ ನಾವು ಎನ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ಗಳನ್ನು ಪಡೆಯುತ್ತೇವೆ. ಅದು ಹಿಂದೆ ನಾವು ಈಗಾಗಲೇ ಪಡೆದಿರುವ ಫಲಿತಾಂಶವಾಗಿದೆ. ಇದರ ಪರಿಣಾಮವಾಗಿ ನಾವು ಈಗಾಗಲೇ ಹಿಂದಿನ ಲೆಕ್ಚರ್ ನಲ್ಲಿ ನೋಡಿರುವ ಹಾಗೆ ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂಸ್ ಗಳಿಗೆ ಅನುಗುಣವಾದ ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ಗಳನ್ನು ಪಡೆದಿದ್ದೇವೆ. ಆದ್ದರಿಂದ ಅಂತಿಮವಾಗಿ ಇಲ್ಲಿರುವ ಎರಡನೇ ಫಲಿತಾಂಶವು ಮತ್ತೆ ಹಿಂದಿನಂತೆಯೇ ಒಂದು, ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಗಳನ್ನು ಹೊಂದಿದ್ದರೆ ಮಾತ್ರ ಅದು ಎ ಡಯಾಗ್ನೈಜೇಬಲ್ ಆಗಿರುತ್ತದೆ. ಆದ್ದರಿಂದ ಇಲ್ಲಿ ಒಂದು ಸೂಚನೆ, ಎ ಅನ್ನು ಡಯಾಗ್ನನೈಜ್ ಮಾಡುವ ಈ ಮ್ಯಾಟ್ರಿಕ್ಸ್ ಪಿ ಅನ್ನು ಎ ನ ಮಾದರಿ ಮ್ಯಾಟ್ರಿಕ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ಅದರ ಕಾಲಮ್ಸ್, ಅಂದರೆ ಈ ಪಾಯಿಂಟ್ ಅನ್ನು ಹೇಗೆ ಕಂಡುಹಿಡಿಯುವುದು ಎಂದು. ಮ್ಯಾಟ್ರಿಕ್ಸ್ ಪಿ ಇಲ್ಲಿ ಈ ಮಾದರಿ ಮ್ಯಾಟ್ರಿಕ್ಸ್ ಪಿ ಅದು ಈ ವಿಭಿನ್ನ ಐಗನ್ ವ್ಯಾಲ್ಯೂಸ್ ಗಳಿಗೆ ಅನುಗುಣವಾದ ಪಿ ಕಾಲಮ್ ಇರುವ ಐಗನ್ ವೆಕ್ಟರ್ಸ್ ಅಲ್ಲದೆ ಬೇರೇನೂ ಅಲ್ಲ. ಇದರಿಂದಾಗಿ ನಾವು ಎನ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ಸ್ ಗಳನ್ನು ಹೊಂದಿದ್ದೇವೆ. ನಾವು ಅವುಗಳನ್ನು ಈ ಮ್ಯಾಟ್ರಿಕ್ಸ್ ಪಿ ನಲ್ಲಿ ಕಾಲಮ್ನಂತೆ ಇರಿಸುತ್ತೇವೆ ಮತ್ತು ಇದು ನಮ್ಮ ಮ್ಯಾಟ್ರಿಕ್ಸ್ ಪಿ. ಮತ್ತು ನಾವು ಈ ಪಿ ಇನ್ವರ್ಸ್ ಎ ಪಿ ಅನ್ನು ಪರಿಶೀಲಿಸಿದಾಗ ಅದು ಡಯಾಗನಲ್ ಮ್ಯಾಟ್ರಿಕ್ಸ್ ಮತ್ತು ಐಗನ್ ವ್ಯಾಲ್ಯೂಸ್ಗೆ ಅನುಗುಣವಾದ ಈ ಐಗನ್ ವೆಕ್ಟರ್ಸ್ಗಳು ಡಯಾಗನಲ್ ಮ್ಯಾಟ್ರಿಕ್ಸ್ನ ಎಂಟ್ರಿಗಳು ಆಗಿರುತ್ತದೆ. ಈ ಮ್ಯಾಟ್ರಿಕ್ಸ್ ಪಿನ ಕಾಲಮ್ನಂತೆ ನಾವು ಇದನ್ನು ಅನುಕ್ರಮವಾಗಿ ಇರಿಸಿದ್ದೇವೆ. ಈಗ ಈ ಉದಾಹರಣೆಯನ್ನು ಪರಿಗಣಿಸಿ ನೋಡೋಣ. 5 4 ಮತ್ತು 1 2 ಎಂದು. ಆದ್ದರಿಂದ ನಾವು ಈಗಾಗಲೇ ಹಿಂದಿನ ಲೆಕ್ಚರ್ಗಳಲ್ಲಿ ನೋಡಿದಂತೆ ಐಗನ್ ವ್ಯಾಲ್ಯೂಸ್ ಮತ್ತು ಐಗನ್ ವೆಕ್ಟರ್ಗಳನ್ನು ಕಂಪ್ಯೂಟ್ ಮಾಡಲು ಇಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವುದಿಲ್ಲ. ಆದ್ದರಿಂದ ನಾವು ಇಲ್ಲಿ ಉದಾಹರಣೆಗಾಗಿ ಐಗನ್ ವ್ಯಾಲ್ಯೂಸ್ ಅನ್ನು ಕಂಪ್ಯೂಟ್ ಮಾಡಬಹುದು ಮತ್ತು ನಂತರ ಇದು 1 ಮತ್ತು 6 ಆಗುತ್ತದೆ, ಏಕೆಂದರೆ ಈ 5 ಮೈನಸ್ ಲ್ಯಾಂಬ್ಡಾ ಮತ್ತು ನಂತರ ನಾವು 4 ಮತ್ತು 1 ಮೈನಸ್ ಲ್ಯಾಂಬ್ಡಾ ಅನ್ನು ಹೊಂದಿದ್ದೇವೆ. ಆದ್ದರಿಂದ ಈ ಡಿಟರ್ಮಿನೆಂಟ್ ನಾವು ಈ ಪ್ರಾಡಕ್ಟ್ ಅನ್ನು ಮಾಡಲು ಇದನ್ನು ಸಾಲ್ವ್ ಮಾಡಬೇಕು. ಇಲ್ಲಿ ಈ 10 ತದನಂತರ ನಾವು ಇಲ್ಲಿ -2 ಮತ್ತು -5 -7 ಲ್ಯಾಂಬ್ಡಾ ಮತ್ತು ಪ್ಲಸ್ ಈ ಲ್ಯಾಂಬ್ಡಾ ಸ್ಕ್ವೇರ್ ಮತ್ತು -4 0 ಗೆ ಈಕ್ವಲ್ ಆಗಿರುತ್ತದೆ. ಆದ್ದರಿಂದ ಇದು ಲ್ಯಾಂಬ್ಡಾ ಸ್ಕ್ವೇರ್ -7 ಲ್ಯಾಂಬ್ಡಾ. ಮತ್ತು ನಂತರ ನಾವು ಇಲ್ಲಿ 6 0 ಗೆ ಸಮಾನವಾಗಿರುತ್ತದೆ ಮತ್ತು ಅದು ಈ -6 -1 ಕ್ಕೆ ಫ್ಯಾಕ್ಟರೈಸ್ ಮಾಡಬಹುದು. ಆದ್ದರಿಂದ ಲ್ಯಾಂಬ್ಡಾ -6 ಮತ್ತು
ಲ್ಯಾಂಬ್ಡಾ -1 0ಗೆ ಈಕ್ವಲ್ ಆಗಿರುತ್ತದೆ. ಆದ್ದರಿಂದ ಇಲ್ಲಿ ನಾವು ಈ ಐಗನ್ ವ್ಯಾಲ್ಯೂಸ್ಗಳನ್ನು 1 ಮತ್ತು 6 ಎಂದು ಪಡೆಯುತ್ತೇವೆ. ಆದ್ದರಿಂದ ಈಗ ಈ ಐಗನ್ ವ್ಯಾಲ್ಯೂಸ್ಗಳನ್ನು ಹೊಂದಿದ್ದೇವೆ. ಈಗ ನಾವು ಪ್ರತಿಯೊಂದಕ್ಕೂ ಅನುಗುಣವಾದ ಐಗನ್ ವೆಕ್ಟರ್ ಗಳನ್ನು ಈಗ ಹುಡುಕಬೇಕಾಗಿದೆ ಮತ್ತು ಇಲ್ಲಿ ನಾವು ಈ ಡಿಸ್ಟಿಂಕ್ಟ್ ಈಗನ್ ವ್ಯಾಲ್ಯೂಸ್ಗಳನ್ನು ಹೊಂದಿದ್ದೇವೆ ಮತ್ತು ಇದರಿಂದ ನಾವು 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ ಗಳನ್ನು ಪಡೆಯುತ್ತೇವೆ ಮತ್ತು ನಂತರ ನಾವು ಈ ಮ್ಯಾಟ್ರಿಕ್ಸ್ ಅನ್ನು ಡಯಾಗನೈಜ್ ಮಾಡಬಹುದು. ಆದ್ದರಿಂದ ಇಲ್ಲಿ 1ಕ್ಕೆ ಅನುಗುಣವಾದ ಐಗನ್ ವೆಕ್ಟರ್ಸ್ಗಳು -1 1 ನಂತೆ ಬರುತ್ತಿವೆ. ಇದರಿಂದ 1ಕ್ಕೆ ಅನುಗುಣವಾದ ಮತ್ತು 6ಕ್ಕೆ ಅನುಗುಣವಾದ ಇಲ್ಲಿ ನಾವು 4 1 ಪಡೆಯುತ್ತೇವೆ. ಮತ್ತು ನಾವು ಒಂದು ಬಾರಿ ನಾವು ಐಗನ್ ವೆಕ್ಟರ್ಗಳನ್ನು ಹೊಂದಿದ್ದರೆ ನಾವು ಈ ಮಾದರಿಯ ಮ್ಯಾಟ್ರಿಕ್ಸ್ ಅನ್ನು ಫಾರ್ಮುಲೇಟ್ ಮಾಡಬಹುದು. ಇದನ್ನು P ಎಂದು ಕರೆಯಬಹುದು. ನಾವು ಈ ವೆಕ್ಟರ್ಗಳನ್ನು ಐಗನ್ ವೆಕ್ಟರ್ಗಳನ್ನು ಈ P ಕಾಲಂಗಳಾಗಿ ಇಡುತ್ತಿದ್ದೇವೆ. ಆದ್ದರಿಂದ ಇಲ್ಲಿ -1 ಅದು ಮೊದಲನೇ ಕಾಲಂ ಮತ್ತು ನಂತರ ಈ 4 ಇದು ಎರಡನೇ ಕಾಲಂ. ಆದ್ದರಿಂದ ನಮ್ಮ ಮಾದರಿ ಮ್ಯಾಟ್ರಿಕ್ಸ್ ಈಗ ಸಿದ್ಧವಾಗಿದೆ ಮತ್ತು ಈ P ಇನ್ವರ್ಸ್ AP ಹೇಗೆ ಕಾಣುತ್ತದೆ ಎಂದು ನಾವು ವೆರಿಫೈ ಮಾಡಬಹುದು. ನಾವು ಇಲ್ಲಿ ಈ P ಇನ್ವರ್ಸ್ ಅನ್ನು ಪಡೆಯಬೇಕು. ಆದ್ದರಿಂದ 2x2 ಮ್ಯಾಟ್ರಿಕ್ಸ್ ನ ಇನ್ವರ್ಸ್. ಆದ್ದರಿಂದ ಸರಳವಾಗಿ ನಾವು ಇಲ್ಲಿ ಈ ಡಿಟರ್ಮಿನೆಂಟ್ ದಿಂದ ಡಿವೈಡ್ ಮಾಡಬಹುದು. ನಂತರ ನಾವು ಚಿಹ್ನೆಯನ್ನು ಬದಲಾಯಿಸಬೇಕಾಗಿದೆ ಮತ್ತು ಡಿಟರ್ಮೈನ್ ಮತ್ತೆ ಇಲ್ಲಿ ಮೈನಸ್ ಸೈನ್ ಆಗಿರುತ್ತದೆ. ಆದ್ದರಿಂದ ಅಂತಿಮವಾಗಿ ನಾವು ಇದನ್ನು ಈ ಮ್ಯಾಟ್ರಿಕ್ಸ್ನ P ಇನ್ವರ್ಸ್ ಆಗಿ ಪಡೆಯುತ್ತೇವೆ. ಇದನ್ನು ನಾವು ಈ 2 ಗುಣಿಸಿದಾಗ ವೆರಿಫೈ ಮಾಡಬಹುದು ಮತ್ತು ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನು ಪಡೆಯುತ್ತಿದ್ದೇವೆ. ಆದ್ದರಿಂದ ಇಲ್ಲಿ P ಇನ್ವರ್ಸ್ ಮತ್ತು ನಾವು ಈ P ಇನ್ವರ್ಸ್ AP ಅನ್ನು ಕಂಪ್ಯೂಟ್ ಮಾಡಿದರೆ ಅದು ಡಯಾಗನಲ್ನಲ್ಲಿ ಮೊದಲನೇ 6 ಆಗುತ್ತದೆ ಮತ್ತು ಅದರ ಡಯಾಗನಲ್ ಮ್ಯಾಟ್ರಿಕ್ಸ್ನಲ್ಲಿ ಮತ್ತು ಇದು ನಿಖರವಾಗಿ ಇಲ್ಲಿರುವ ಪಾಯಿಂಟ್ ಆಗಿದೆ. ಆದ್ದರಿಂದ ನಾವು ಈ ಮಾಡೆಲ್ ಮ್ಯಾಟ್ರಿಕ್ಸ್ನಲ್ಲಿ ವೆಕ್ಟರ್ -1 1 ಅನ್ನು ಮೊದಲ ಕಾಲಂ ಆಗಿ ಮಾಡಿರುತ್ತೇವೆ ಮತ್ತು ಅದು ಐಗನ್ ವ್ಯಾಲ್ಯೂ 1ಕ್ಕೆ ಅನುಗುಣವಾದದ್ದು ಆಗಿದೆ. ಆದ್ದರಿಂದ ಇಲ್ಲಿ ಈ ಮೊದಲನೇ ಐಗನ್ ವ್ಯಾಲ್ಯೂ ಬರಲು ಅದು ಕಾರಣವಾಗಿದೆ ಮತ್ತು ಎರಡನೆಯ ಸಂದರ್ಭದಲ್ಲಿ ನಾವು ಈ ಎರಡನೆಯ ಕಾಲಂ ಅನ್ನು ಇಲ್ಲಿ ಈ 6ಗೆ ಅನುಗುಣವಾದ ಕಾಲಂ ಅನ್ನು ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ಡಯಾಗನಲ್ನಲ್ಲಿನ ಎರಡನೇ ಅಂಶವು ಇಲ್ಲಿ 6 ಆಗಿರುತ್ತದೆ. ಆದ್ದರಿಂದ ನಾವು ಇಲ್ಲಿ ಆರ್ಡರ್ ಬದಲಾಯಿಸಿದರೆ P4 1 ಮತ್ತು ಮೈನಸ್ ಅನ್ನು ಬದಲಾಯಿಸಿದರೆ ಈ P ಅನ್ನು ತೆಗೆದುಕೊಂಡರೆ ಈ ಮಾದರಿ ಮ್ಯಾಟ್ರಿಕ್ಸ್ ಅನ್ನು ತೆಗೆದುಕೊಂಡರೆ ನಂತರ ಇಲ್ಲಿ P ಇನ್ವರ್ಸ್ AP ಇದನ್ನು ನಾವು ಕಂಪ್ಯೂಟ್ ಮಾಡಿದಾಗ ಇದು 6 0 ಮತ್ತು 0 ಆಗಿರುತ್ತದೆ. ಏಕೆಂದರೆ ಇಲ್ಲಿ ಇದು ಈ 6ಗೆ ಅನುಗುಣವಾದದ್ದು ಮತ್ತು ನಂತರ ಇದು ಇಲ್ಲಿ ಒಂದು ಸಂಖ್ಯೆಗೆ ಅನುಗುಣವಾದದ್ದು ಆಗಿರುತ್ತದೆ. ಆದ್ದರಿಂದ ಆ ಆರ್ಡರ್ ಅದರ ಅನುಸಾರವಾಗಿ ಬದಲಾಗುತ್ತದೆ. ಆದ್ದರಿಂದ ನಾವು ಇಲ್ಲಿ ಐಗನ್ ವೆಕ್ಟರ್ಸ್ಗಳಿಗೆ ಇರುವ ಅನುಗುಣವಾದ ಆರ್ಡರ್ಗಳು ಡಯಾಗನಲ್ ಎಂಟ್ರೀಸ್ ಗಳಲ್ಲಿ ಐಗನ್ ವ್ಯಾಲ್ಯೂಸ್ ಆಗಿ ಅನುಸರಿಸಲಾಗುತ್ತದೆ. ಆದ್ದರಿಂದ ಇಲ್ಲಿ ಮುಖ್ಯವಾದ ಎರಡನೇ ಪಾಯಿಂಟ್ ಇದು ಮತ್ತು ಸೂಚಿಸಬೇಕಾದದ್ದು ಕೂಡ ಇದು ಯುನಿಕ್ ಐಗನ್ ವೆಕ್ಟರ್ ಅಲ್ಲ. ಉದಾಹರಣೆಗೆ ನಾವು ಈ ಮೈನಸ್ಗೆ ಯಾವುದೇ ಸಂಖ್ಯೆಯಿಂದ ಮಲ್ಟಿಪ್ಲೈ ಬೈ ಮಾಡಬಹುದಾಗಿದೆ. ಅದು ಮತ್ತೆ ಇಲ್ಲಿ ಐಗನ್ ವೆಕ್ಟರ್ ಆಗಿರುತ್ತದೆ ಮತ್ತೆ ಇಲ್ಲಿ ಕೂಡ 4 1 ಇದನ್ನು ಯಾವುದೇ ಸ್ಕೇಲಾರ್ನಿಂದ ಮಲ್ಟಿಪ್ಲೈ ಮಾಡಬಹುದಾಗಿದೆ. ಅದು ಐಗನ್ ವೆಕ್ಟರ್ ಆಗಿರಬಹುದು ಏಕೆಂದರೆ ಐಗನ್ ವೆಕ್ಟರ್ಗಳು ಯುನಿಕ್ ಆಗಿರುವುದಿಲ್ಲ ಮತ್ತು ಹಾಗೆ ಮಾಡುವುದರಿಂದ ಯಾವುದೇ ತೊಂದರೆ ಇಲ್ಲ. ಯಾವುದೇ ವೆಕ್ಟರ್ ಅನ್ನು ಇರಿಸಿಕೊಳ್ಳಬಹುದು. ಇಲ್ಲಿ -1 ಮತ್ತು 1 ಅಲ್ಲದೆ ಉದಾಹರಣೆಗೆ ಈ ಮೊದಲನೇ ಕಾಲಂನಲ್ಲಿ -2 ಮತ್ತು 2 ಅನ್ನು ಕೂಡ ಇರಿಸಬಹುದು. ಮತ್ತು ಎರಡನೇ ಕಾಲಂನಲ್ಲಿ ಉದಾಹರಣೆಗಾಗಿ ನಾವು ಇಲ್ಲಿ ಮಲ್ಟಿಪ್ಲೈ ಬೈ 2 ಆದ್ದರಿಂದ 8 ಮತ್ತು 2 ಇಲ್ಲಿ ನಾವು ಎರಡನೇ ಕಾಲಂ ನಲ್ಲಿ 8 ಮತ್ತು 2 ಇರಿಸಬಹುದು. ಆದ್ದರಿಂದ ಯೋಚಿಸಬೇಕಾದ ವಿಷಯವಲ್ಲ. P ಇನ್ವರ್ಸ್ ಇದನ್ನು ನೋಡಿಕೊಳ್ಳುತ್ತದೆ ಮತ್ತು ಈ ಪ್ರಾಡಕ್ಟ್ ಆಗಲು ನಮಗೆ ಅದೇ ಡಯಾಗನಲ್ ಮ್ಯಾಟ್ರಿಕ್ಸ್ಗೆ 1 0 0 6 ಅನ್ನು ನೀಡುತ್ತದೆ. ಆದ್ದರಿಂದ ಇಲ್ಲಿ ನಾವು ಕೆಲವು ಸ್ಕೇಲಾರ್ಗಳಿಂದ ಈ ಐಗನ್ ವೆಕ್ಟರ್ಗಳನ್ನು ಗುಣಿಸುತ್ತೇವೋ ಇಲ್ಲವೋ ಅದು ಯೋಚಿಸುವ ವಿಷಯವಲ್ಲ. ಈ P ಇನ್ವರ್ಸ್ AP ಅದೇ ಐಗನ್ನ ಎಡೆ ಕರೆದೊಯ್ಯುತ್ತದೆ. ಅದೇ ತರಹದ ಡಯಾಗನಲ್ ಮ್ಯಾಟ್ರಿಕ್ಸ್ ಯಾವುದರ ನಮೂದುಗಳು 1 ಮತ್ತು 6 ಇಲ್ಲಿ ನಾವು ಈ ಐಗನ್ ವೆಕ್ಟರ್ಗಳನ್ನು ಆರ್ಡರ್ನಲ್ಲಿ ಇರಿಸುವುದಷ್ಟೇ. ಇಲ್ಲಿ ಮುಖ್ಯವಾದ ವಿಷಯ ಆದ್ದರಿಂದ ಈ ಐಗನ್ ವೆಕ್ಟರ್ಗಳ ಈ ಕಾಲಂ ಆಗಿ ಇರಿಸುತ್ತೇವೆ. ಐಗನ್ ವ್ಯಾಲ್ಯೂಸ್ಗಳು ಕಾಣಿಸಿಕೊಳ್ಳುವ ಅದೇ ಆರ್ಡರ್ನಲ್ಲಿ. ಆದ್ದರಿಂದ ಈ 3x3 ಮ್ಯಾಟ್ರಿಕ್ಸ್ನ ಮತ್ತೊಂದು ಉದಾಹರಣೆಯು 6 2 2 ಮತ್ತು ನಂತರ ನಾವು -2 3 ಮತ್ತು -1 2 -1 3 ಅನ್ನು ಹೊಂದಿದ್ದೇವೆ. ಆದ್ದರಿಂದ ಈ ಮ್ಯಾಟ್ರಿಕ್ಸ್ಗೆ ಇದನ್ನು ಡಯಾಗನೈಜ್ ಗೊಳಿಸಬಹುದೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಲು ಬಯಸಿದರೆ ನಾವು ಡಯಾಗನಲ್ ಮ್ಯಾಟ್ರಿಕ್ಸ್ ಏನು ಎಂದು ಮಾದರಿ ಮ್ಯಾಟ್ರಿಕ್ಸ್ ಏನು ಎಂದು ತಿಳಿಯಬೇಕಾದರೆ ಐಗನ್ ವ್ಯಾಲ್ಯೂಸ್ ಅನ್ನು ಕಂಪ್ಯೂಟ್ ಮಾಡಬೇಕಾಗುತ್ತದೆ. ಆದ್ದರಿಂದ ಈ ಮ್ಯಾಟ್ರಿಕ್ಸ್ಗೆ ಐಗನ್ ವ್ಯಾಲ್ಯೂಸ್ಗಳು 2 2 ಮತ್ತು 8 ಆಗುತ್ತದೆ. ಆದ್ದರಿಂದ ಮತ್ತೆ ಈಗ
ಪ್ರತಿ ಐಗನ್ ವ್ಯಾಲ್ಯೂಗೆ ಮಾದರಿ ಮ್ಯಾಟ್ರಿಕ್ಸ್ ಅನ್ನು ರೂಪಿಸಲು ಈ ಐಗನ್ ವೆಕ್ಟರ್ಗಳನ್ನು ಕಂಪ್ಯೂಟ್ ಮಾಡಬೇಕಾಗುತ್ತದೆ. ಮತ್ತು ಈ ಐಗನ್ ವ್ಯಾಲ್ಯೂಸ್ಗೆ ಅನುಗುಣವಾದ ಈ ಎರಡು ಪುನರಾವರ್ತಿತವಾಗಿದೆ. ಆದ್ದರಿಂದ ಇಲ್ಲಿ ಈ ಎರಡರ ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ 2 ಇದು 2. ಮತ್ತು ಈಗ ನಾವು ಇದಕ್ಕೆ ಅನುಗುಣವಾದ ಐಗನ್ ವೆಕ್ಟರ್ ಅನ್ನು ಕಂಪ್ಯೂಟ್ ಮಾಡುತ್ತೇವೆ. ಆದ್ದರಿಂದ ಇಲ್ಲಿ ಈ 2 -2 ಮತ್ತು -2. ಆದ್ದರಿಂದ ನಾವು ಮ್ಯಾಟ್ರಿಕ್ಸ್ ಅನ್ನು ಪಡೆಯುತ್ತೇವೆ. ಇದನ್ನು ನಾವು ಈ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅನ್ನು ಸಾಲ್ವ್ ಮಾಡಲು ಬಯಸುತ್ತೇವೆ. ಆದ್ದರಿಂದ ಹಾಗೆ ಮಾಡುವುದರಿಂದ ನಾವು ಇಲ್ಲಿ ಏನು ಪಡೆಯುತ್ತಿದ್ದೇವೆ, ನಾವು 3 ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ ಅನ್ನು ಪಡೆಯುತ್ತಿದ್ದೇವೆ. ಅಂದರೆ 2ರ ಈ ಜಿಯೋಮೆಟ್ರಿಕ್ ಮಲ್ಟಿಪ್ಲಿಸಿಟಿ 2 ಈಸ್ 2 ಮತ್ತು ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ 2 ಆಗಿರುತ್ತದೆ. ಮತ್ತದ ಈ ಜಿಯೋಮೆಟ್ರಿಕ್ ಮಲ್ಟಿಪ್ಲಿಸಿಟಿಯಲ್ಲಿಯೂ ಕೂಡ ನಿರ್ದಿಷ್ಟವಾಗಿ ಈ ಪ್ರಕರಣದಲ್ಲಿ 2 ಆಗಿರುತ್ತದೆ. ಆದ್ದರಿಂದ ಇದು ಈ 2ಗೆ ಅನುಗುಣವಾದ ಇದು 2ಕ್ಕೆ ಕೂಡ ಅನುಗುಣವಾಗಿದೆ ಮತ್ತು ಇಲ್ಲಿ ನಾವು ಈ 8ಕ್ಕೆ ಅನುಗುಣವಾಗಿದೆ. ಆದ್ದರಿಂದ ನಾವು 3 ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ ಹೊಂದಿದ್ದೇವೆ ಮತ್ತು ಅದು ಈಗ ನಾವು ಈ ಮ್ಯಾಟ್ರಿಕ್ಸ್ ಅನ್ನು ಡಯಾಗನಲ್ಗೊಳಿಸಲು ಒಂದು ಕಾರಣವಾಗಿದೆ, ಏಕೆಂದರೆ ನಮಗೆ 3 ಮ್ಯಾಟ್ರಿಸಸ್ಗಳು ಬೇಕಾಗುತ್ತವೆ. ಇದು ಇಲ್ಲಿ ಮಾದರಿ P ಅನ್ನು ನೆನಪಿಟ್ಟುಕೊಳ್ಳುವುದಕ್ಕಾಗಿ ಇಲ್ಲಿ ಮಾದರಿ ಮ್ಯಾಟ್ರಿಕ್ಸ್ P ಎಂಬುದು ಅದೇ ಆರ್ಡರ್ನಲ್ಲಿ ಇರುತ್ತದೆ. ನಾವು ಮ್ಯಾಟ್ರಿಕ್ಸ್ P ಅನ್ನು ಭರ್ತಿ ಮಾಡಲು ಈ 3 ಕಾಲಮ್ಗಳು ಬೇಕಾಗುತ್ತವೆ. ಆದ್ದರಿಂದ ನಾವು 3 ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಗಳನ್ನು ಹೊಂದೇವೆ. ನಾವು ಈ P ಅನ್ನು ರಚಿಸಬಹುದು. ಉದಾಹರಣೆಗೆ 2ಕ್ಕೆ ಅನುಗುಣವಾದ ಕೇವಲ ಒಂದೇ ಒಂದು ಐಗನ್ ವೆಕ್ಟರ್ ಇದೆ. ಆದ್ದರಿಂದ ಈ P ಅನ್ನು ರೂಪಿಸಲು ಸಾಧ್ಯವಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮ್ಯಾಟ್ರಿಕ್ಸ್ ಎ ಡಯಾಗ್ನೈಜೆಬಲ್ ಅಲ್ಲ. ಅಂತಹ ಸಂದರ್ಭದಲ್ಲಿ ಈ ಮ್ಯಾಟ್ರಿಕ್ಸ್ ಎ ಡಯಾಗ್ನೈಜೆಬಲ್ ಆಗಿದೆ, ಏಕೆಂದರೆ ನಾವು 3 ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ ಅನ್ನು ಪಡೆಯುತ್ತಿದ್ದೇವೆ. ಮತ್ತು ಮಾದರಿ ಮ್ಯಾಟ್ರಿಕ್ಸ್ P ಇಲ್ಲಿ ನಾವು ಈ 1 2 0 -0 2 ಮೊದಲನೇ 2 ಕಾಲಮ್ಗಳನ್ನು ಮತ್ತು 8ಕ್ಕೆ ಅನುಗುಣವಾದವನ್ನು ಇರಿಸುತ್ತೇವೆ. ನಾವು ಈ 2 -1 ಅನ್ನು ಮೂರನೇ ಕಾಲಮ್ ಆಗಿ ಹೊಂದಿದ್ದೇವೆ. ಆದ್ದರಿಂದ ಇದು ಮೊದಲನೆಯ 2ನೇ ಕಾಲಮ್ಗೆ ಅನುಗುಣವಾದದ್ದು ಆಗುತ್ತದೆ. ಇದು 2ಕ್ಕೆ ಅನುಗುಣವಾಗಿರುತ್ತದೆ ಮತ್ತು ಇದು ಮೂರನೆಯ ಕಾಲಮ್ಗೆ ಅನುಗುಣವಾಗಿರುತ್ತದೆ. ಆದ್ದರಿಂದ ನಮ್ಮ ಆರ್ಡರ್ ನಿಖರವಾಗಿ ಹೀಗೆ ಇರುತ್ತದೆ ಮತ್ತು ಇದು ಮ್ಯಾಟ್ರಿಕ್ಸ್ನ P ಇನ್ವರ್ಸ್ AP ನ ಡಯಾಗನಲ್ ನಮೂದುಗಳು ಆಗುತ್ತವೆ. ಈಗ P ಇನ್ವರ್ಸ್ AP ಅನ್ನು ಕಂಪ್ಯೂಟ್ ಮಾಡಿದರೆ ಆದ್ದರಿಂದ ನಾವು ಈ P ಇನ್ವರ್ಸ್ ಅನ್ನು ಪಡೆಯಬೇಕು ಮತ್ತು ನಂತರ ಈ ಪ್ರಾಡಕ್ಟ್ ಅನ್ನು ನಾವು ಈ 2 ಮತ್ತು ನಿಖರವಾಗಿ ಈ ಐಗನ್ ವೆಕ್ಟರ್ ಗಳನ್ನು ಇರಿಸಿರುವ ಆರ್ಡರ್ನಲ್ಲಿ ಪಡೆಯುತ್ತೇವೆ. ಆದ್ದರಿಂದ ನಾವು ಈ ಡಯಾಗನಲ್ ನಮೂದುಗಳನ್ನು ಸಂಪೂರ್ಣವಾಗಿ ಇಲ್ಲಿ ಇದ್ದ ಹಾಗೆ 2 2 8 ಒಂದೇ ರೀತಿ ಪಡೆಯುತ್ತಿದ್ದೇವೆ. ಆದ್ದರಿಂದ ಇಲ್ಲಿ ಅದು ಡಯಾಗನಲ್ ಮ್ಯಾಟ್ರಿಕ್ಸ್ ಸಿಮಿಲರ್ ಆಗಿ ಮ್ಯಾಟ್ರಿಕ್ಸ್ ಎಗೆ. ಮತ್ತು ನಂತರ ನಾವು ಈ ಮ್ಯಾಟ್ರಿಕ್ಸ್ನ ಹಲವಾರು ಉತ್ತಮ ಪ್ರಾಪರ್ಟೀಸ್ಗಳನ್ನು ಗಮನಿಸುತ್ತೇವೆ, ಏಕೆಂದರೆ ಅವು ಅನೇಕ ಕಾಮನ್ ಪ್ರಾಪರ್ಟೀಸ್ಗಳನ್ನು ಹಂಚಿಕೊಂಡಿರುವುದರಿಂದ. ಈ ರೀತಿಯ ಸಿಮಿಲರ್ ಮ್ಯಾಟ್ರಿಸಸ್ಗಳು ಮತ್ತು ಕೆಲವು ಅಪ್ಲಿಕೇಶಗಳು ಬಹಳ ಮುಖ್ಯವಾದ ಅಪ್ಲಿಕೇಶಗಳಾಗಿರುತ್ತವೆ. ನಾವು ಮ್ಯಾಟ್ರಿಕ್ಸ್ ಅನ್ನು ಡಯಾಗನೈಜ್ ಮಾಡಿದ ನಂತರ ನಾವು ಅವುಗಳನ್ನು ಅನೇಕ ಅಪ್ಲಿಕೇಶಗಳಲ್ಲಿ ಬಳಸಬಹುದು. ಇದರಿಂದ ಈ ಲೆಕ್ಚರ್ನ ಟಾಪಿಕ್ ಚರ್ಚೆಯ ವಿಷಯವು ಆಗಿರುತ್ತದೆ. ಆದ್ದರಿಂದ ಇಲ್ಲಿ ಕೊನೆಯ ಉದಾಹರಣೆ ನಾವು ಇಲ್ಲಿ ಇನ್ನೂ ಒಂದು ಉದಾಹರಣೆ ತೆಗೆದುಕೊಳ್ಳುತ್ತೇವೆ. ಇಲ್ಲಿ ನಾವು ನೋಡುತ್ತಿರುವುದು ನಮೂದಾಗಿರುವ ಲೋಯರ್ ಟ್ರೈಯಾಂಗ್ಯುಲರ್ ಮ್ಯಾಟ್ರಿಕ್ಸ್ 2 2 3 ಡಯಾಗನಲ್ಸ್ಗಳಲ್ಲಿ ಮತ್ತು ನಂತರ ನಾವು ಈ ಡಯಾಗನಲ್ಸ್ಗಳಲ್ಲಿ 4 ಅನ್ನು ಹೊಂದಿದ್ದೇವೆ. ಬಾಕಿ ಎಲ್ಲವೂ 0 ಯಾಗಿರುತ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈ ಐಗನ್ ವ್ಯಾಲ್ಯೂಸ್ ಅನ್ನು ಕಂಪ್ಯೂಟ್ ಮಾಡಿದರೆ ನಮಗೆ ತಿಳಿದಿದೆ ಈ ಟ್ರೈಯಾಂಗ್ಯುಲರ್ ಮ್ಯಾಟ್ರಿಸಸ್. ಆದ್ದರಿಂದ ಇದು 2 2 3. ಆದ್ದರಿಂದ ಈ ಐಗನ್ ವ್ಯಾಲ್ಯೂಸ್ 2 2 ಮತ್ತು 3 ಮತ್ತು ಇದನ್ನು ಮತ್ತೆ ಕಂಪ್ಯೂಟ್ ಮಾಡಬೇಕು. ಈ ಐಗನ್ ವೆಕ್ಟರ್ಸ್ 2ಕ್ಕೆ ಅನುಗುಣವಾದದ್ದು ಮತ್ತು ಈ 3ಕ್ಕೆ ಅನುಗುಣವಾದದ್ದು. ಈ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ ಇಲ್ಲಿ 2ರ ಈ ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ ಈ 2 ಮತ್ತು 2ರ ಜಿಯೋಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಗುತ್ತದೆ 1 ಮತ್ತು ಅದು 1 ಪಾಯಿಂಟ್. ವಾಸ್ತವವಾಗಿ ನಾವು ಸಿಸ್ಟಮ್ ಅನ್ನು ಡಯಾಗನೈಜ್ಗೊಳಿಸಲು ಸಾಧ್ಯವಿಲ್ಲ, ಏಕೆಂದರೆ ಜಿಯೋಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಈ ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ ಈಕ್ವಲ್ ಆಗಿರುವುದಿಲ್ಲ. ಈ ಐಗನ್ ವ್ಯಾಲ್ಯೂ 2ಕ್ಕೆ ನಮಗೆ ಕಡಿಮೆ ಸಂಖ್ಯೆಯ ಐಗನ್ ವೆಕ್ಟರ್ಸ್ಗಳನ್ನು ಪಡೆಯುತ್ತೇವೆ ಮತ್ತು ನಾವು ಈ ಮಾದರಿ ಮ್ಯಾಟ್ರಿಕ್ಸ್ P ಅನ್ನು ರೂಪಿಸಲು ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ಈ 2 ಐಗನ್ ವ್ಯಾಲ್ಯೂಸ್ಗೆ ಅನುಗುಣವಾದದ್ದು ನಾವು ಪುನರಾವರ್ತಿತ ಐಗನ್ ವ್ಯಾಲ್ಯೂ ನಾವು ಒಂದು ಐಗನ್ ವೆಕ್ಟರ್ ಅನ್ನು ಮಾತ್ರ ಪಡೆಯುತ್ತಿದ್ದೇವೆ ಮತ್ತು ಅದರ ಕಾರಣ ಸ್ಪಷ್ಟವಾಗಿದೆ, ಏಕೆಂದರೆ ನಾವು ಈ ಸಮೀಕರಣವನ್ನು ರೂಪಿಸಿದರೆ A λI x is equal to 0 ಆಗಿರುತ್ತದೆ. ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂದರೆ ನಾವು ಈ 0 0 0 ಯನ್ನು ಪಡೆಯುತ್ತೇವೆ ಮತ್ತು ನಂತರ ನಾವು ಮತ್ತೆ ಇಲ್ಲಿ 4 0 0 ಮತ್ತು 0 0 1 ಅನ್ನು ಹೊಂದಿದ್ದೇವೆ. ಇದು ಈ ಸಮೀಕರಣ ಐಗನ್ ವೆಕ್ಟರ್ ಸಿಸ್ಟಮ್ನ ಸ್ಥಿತಿಯಾಗಿದೆ ಮತ್ತು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ 0
ಆದ್ದರಿಂದ ಈ ಸಮೀಕರಣದ ಸಿಸ್ಟಮ್ನಲ್ಲಿ ಏನು ಗಮನಿಸುತ್ತೇವೆ? ನಾವು ಇಲ್ಲಿ 2 ಪಿವೋಟ್ಗಳ ಅಂಶವನ್ನು ಹೊಂದಿದ್ದೇವೆ ಇಲ್ಲಿ 4 ಮತ್ತು ಇವುಗಳು 1 ಪಿವೋಟ್ ಅಂಶಗಳು ಮತ್ತು ನಾವು ಹೊಂದಿರುವ ಫ್ರೀ ವೇರಿಯೇಬಲ್ ಕೇವಲ 1 ಆಗಿದೆ, ಅದು ಇಲ್ಲಿ x2. ಆದ್ದರಿಂದ x2 ಫ್ರೀ ವೇರಿಯೇಬಲ್ ಆಗಿದೆ, ಇದರರ್ಥ ನಾವು ಈ x2 ಅನ್ನು ಆಯ್ಕೆ ಮಾಡಬಹುದು. ಆದ್ದರಿಂದ ನಾವು ಈ ಆಲ್ಫಾವನ್ನು ತೆಗೆದುಕೊಳ್ಳೋಣ ಮತ್ತು ನಂತರ ನೇರವಾಗಿ ಈ ಸಮೀಕರಣದಿಂದ ಈ ನಾವು ಗಮನಿಸುವುದು ಏನೆಂದರೆ x1 0 ಈ ಎರಡನೇ ಸಮೀಕರಣದಿಂದ ಮತ್ತು ಈ ಮೂರನೇ ಸಮೀಕರಣದಿಂದ x3 0 is equal to 0 ಆಗಿರುತ್ತದೆ ಎಂದು ನಾವು ನೋಡುತ್ತೇವೆ. ಆದ್ದರಿಂದ ಈ ಸಂದರ್ಭದಲ್ಲಿ ಪುನರಾವರ್ತಿತ ಐಗನ್ ವ್ಯಾಲ್ಯೂಗೆ ಅನುಗುಣವಾದ ಐಗನ್ ವೆಕ್ಟರ್ಗಳು x1 x2 x3 ಇದು 0 1 0 ಮತ್ತು ಇಲ್ಲಿ ಯಾವುದೇ ಮಲ್ಟಿಪಲ್ ಇಲ್ಲಿ 0 1 0 ಯಾಗಿ ಬರುತ್ತದೆ, ಅದು ಇಲ್ಲಿ ನಾವು ಆಲ್ಫಾವನ್ನು ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಇದು ಇಲ್ಲಿ ಐಗನ್ ವೆಕ್ಟರ್ಗಳಲ್ಲಿ ಒಂದಾಗಿದೆ ಮತ್ತು ನಂತರ 3ಕ್ಕೆ ಅನುಗುಣವಾದ ಇದು ನಾವು ಐಗನ್ ವೆಕ್ಟರ್ ಅನ್ನು ಕಂಪ್ಯೂಟ್ ಮಾಡಬಹುದು ಮತ್ತು ಅದು ಸ್ವಾಭಾವಿಕವಾಗಿ 1 ಬರುತ್ತದೆ. ಆದ್ದರಿಂದ ನಾವು 2 1 ಅನ್ನು ಹೊಂದಿದ್ದೇವೆ ಮತ್ತು 1 ಈ 2 ವೆಕ್ಟರ್ಗಳು, ಏಕೆಂದರೆ ಈ ಮಾದರಿ ಮ್ಯಾಟ್ರಿಕ್ಸ್ P ಸ್ಥಾನವನ್ನು ತುಂಬಲು 3 ವೆಕ್ಟರ್ಗಳು ಬೇಕಾಗಿದೆ. ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ಇದನ್ನು ಮಾಡಲು ಸಾಧ್ಯವಿಲ್ಲ ಏಕೆಂದರೆ ನಾವು 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ಸ್ ಗಳನ್ನು ಪಡೆಯುತ್ತಿದ್ದೇವೆ ಮತ್ತು ಆದ್ದರಿಂದ ಈ ಮ್ಯಾಟ್ರಿಕ್ಸ್ ಎ ಡಯಾಗ್ನೈಜೇಬಲ್ ಅಲ್ಲ, ಆದ್ದರಿಂದ ನಿರ್ದಿಷ್ಟ ಮ್ಯಾಟ್ರಿಕ್ಸ್ ಡಯಾಗ್ನೈಜೇಬಲ್ ಅಲ್ಲ. ಆದ್ದರಿಂದ ನಾವು ಇಲ್ಲಿ ಪ್ರತಿಯೊಂದು ಮ್ಯಾಟ್ರಿಕ್ಸ್ ಅನ್ನು ನೋಡಿದ್ದೇವೆ, ನಾವು ಇದನ್ನು ಡಯಾಗ್ನೈಜ್ ಮಾಡಲು ಆಗುವುದಿಲ್ಲ. ಐಗನ್ ವೆಕ್ಟರ್ಗಳ ಸೆಟ್ ಈ ಸೆಟ್ ಸಂಪೂರ್ಣವಾಗಿದ್ದರೆ, ಅಂದರೆ ಅದು ಎನ ಬೈ ಎನ್ ಮ್ಯಾಟ್ರಿಕ್ಸ್ ಆಗಿದ್ದರೆ ಮಾತ್ರ ನಾವು ಆ ಮ್ಯಾಟ್ರಿಸಸ್ಗಳನ್ನು ಡಯಾಗ್ನೈಜ್ ಗೊಳಿಸಬಹುದು. ನಂತರ ನಾವು n ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ಗಳನ್ನು ಪಡೆದೆಯುತ್ತೇವೆ, ನಂತರ ನಾವು ಮ್ಯಾಟ್ರಿಕ್ಸ್ ಅನ್ನು ಡಯಾಗ್ನೈಜ್ ಗೊಳಿಸಬಹುದು, ಇಲ್ಲದಿದ್ದರೆ ನಾವು ಮ್ಯಾಟ್ರಿಕ್ಸ್ ಅನ್ನು ಡಯಾಗ್ನೈಜ್ ಗೊಳಿಸಲು ಸಾಧ್ಯವಿಲ್ಲ. ಈಗ ಡಯಾಗನೈಸೇಷನ್ನ ಅಪ್ಲಿಕೇಶಗಳಿಗೆ ಬರುತ್ತಾ, ಈ ಮೊದಲನೇ ಅಪ್ಲಿಕೇಶನ್ ಅನ್ನು ನಾವು ಒಮ್ಮೆ ಪರಿಗಣಿಸಿ ಮ್ಯಾಟ್ರಿಸಸ್ಗಳ ಪವರ್ ಅನ್ನು ನಾವು ಸುಲಭವಾಗಿ ಕಂಪ್ಯೂಟ್ ಮಾಡಬಹುದು ಎಂದು ನಾವು ಪರಿಗಣಿಸುತ್ತೇವೆ. ನಾವು ಮ್ಯಾಟ್ರಿಕ್ಸ್ ಅನ್ನು ಡಯಾಗ್ನೈಜ್ ಗೊಳಿಸಬಹುದು. ಆದ್ದರಿಂದ ಈಗ ನಾವು ಐಗನ್ ವ್ಯಾಲ್ಯೂಸ್ ಮತ್ತು ಐಗನ್ ವೆಕ್ಟರ್ಸ್ಗಳ ಸಂಪರ್ಕವೇನು ಎಂದು ಇಲ್ಲಿ ನೋಡುವ. ಆದ್ದರಿಂದ ಈ P ಇನ್ವರ್ಸ್ AP ನಾವು ಎ ಡಯಾಗ್ನೈಜ್ ಆಗಬಹುದೆಂದು ನೋಡಿದ್ದೇವೆ. ನಂತರ ನಾವು ಈ ರಿಲೇಶನ್ ಅನ್ನು ಹೊಂದಿದ್ದೇವೆ P ಇನ್ವರ್ಸ್ P ಗೆ ಈಸ್ ಈಕ್ವಲ್ ಟು D, ಅಥವಾ ಪುನಃ ಹೀಗ ಬರೆಯಬಹುದು A ಈಕ್ವಲ್. ಆದ್ದರಿಂದ ನಾವು ಮೊದಲನೆಯದಾಗಿ P ಇಂದ ಗುಣಿಸೋಣ, ಆದ್ದರಿಂದ PD ಮತ್ತು ಅದರ ನಂತರ ಬಲ ಭಾಗದಲ್ಲಿ ನಾವು P ಇನ್ವರ್ಸ್ ನಿಂದ ಅದನ್ನು ಮಲ್ಟಿಪ್ಲೈ ಬೈ ಮಾಡೋಣ. ಆದ್ದರಿಂದ ನಾವು ಇಲ್ಲಿ ಈ ರಿಲೇಶನ್ ನಿಂದ ಹೊರಬರುತ್ತೇವೆ A ಈಸ್ ಈಕ್ವಲ್ ಟು PD ಮತ್ತು P ಇನ್ವರ್ಸ್. ಆದ್ದರಿಂದ ನಾವು ಈ ರಿಲೇಶನ್ ಹೊಂದಿರುವಾಗ ನಾವು ಮಲ್ಟಿಪ್ಲೈ ಅಥವಾ ನಾವು ಈ ಪವರ್ ಅನ್ನು 2 ಅಥವಾ a ಸ್ಕ್ವೇರ್. ಈ ಸಂದರ್ಭದಲ್ಲಿ ನಾವು PD P ಇನ್ವರ್ಸ್ ಯೊಂದಿಗೆ PDP ಇನ್ವರ್ಸ್ ಅನ್ನು ಮಲ್ಟಿಪ್ಲೈ ಮಾಡಬೇಕು. ತದನಂತರ ಈ ಪ್ರಾಡಕ್ಟ್ನ ಈ ಅಸೋಸಿಯಿವಿಟಿ ಪ್ರಾಪರ್ಟಿಯೊಂದಿಗೆ ಈ P ಇನ್ವರ್ಸ್ P ಇದೆ ಎಂದು ನಾವು ಇಲ್ಲಿ ಅರಿತುಕೊಂಡಿದ್ದೇವೆ. ಅದನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಇರಿಸಬಹುದು. ತದನಂತರ ನಾವು ಇಲ್ಲಿ PD ಮತ್ತು DP ಇನ್ವರ್ಸ್, ಇದರ ಅರ್ಥ ಈ P ಮತ್ತು ಈ ಡಯಾಗನಲ್ ಮ್ಯಾಟ್ರಿಕ್ಸ್ನ ಪವರ್ ಎಂದು. ಆದ್ದರಿಂದ ಇಲ್ಲಿ a ಸ್ಕ್ವೇರ್ ಈ ಮ್ಯಾಟ್ರಿಕ್ಸ್ನ ಪವರ್. ಮ್ಯಾಟ್ರಿಕ್ಸ್ನ ಈ 2 ಪವರ್ ಈ ಡಯಾಗನಲ್ ಮ್ಯಾಟ್ರಿಕ್ಸ್ನ ಪವರ್ ನಿಖರವಾಗಿ ಅನುವಾದಿಸಲಾಗಿದೆ. ಇಲ್ಲಿ ಬಳಕೆಯಾಗುವ ಸಂಗತಿಯೆಂದರೆ ಈ ಡಯಾಗನಲ್ ಮ್ಯಾಟ್ರಿಕ್ಸ್ ನಾವು ಈ ಪವರ್ ಅನ್ನು ಸುಲಭವಾಗಿ ಪಡೆಯಬಹುದು ಏಕೆಂದರೆ ಈ ಪವರ್ ಇಲ್ಲಿ ಡಯಾಗನಲ್ ಎಂಟ್ರಿ ನೇರವಾಗಿ ಹೋಗುತ್ತದೆ. ಆದ್ದರಿಂದ ವಾಸ್ತವವಾಗಿ ನಾವು ಈ ಪವರ್ಗೆ ಈ ಮ್ಯಾಟ್ರಿಸಸ್ D ನಲ್ಲಿ ಗುಣಿಸಬಾರದು, ಆದರೆ ಡಯಾಗನಲ್ ಎಂಟ್ರಿಗಳು ಮಾತ್ರ ಸ್ಕ್ವೇರ್ಡ್ ಆಗಿರುತ್ತದೆ ಮತ್ತು ಅದು ಇಲ್ಲಿ ಕಾರಣವಾಗಿದೆ. ಆದ್ದರಿಂದ 1 ಸ್ಕ್ವೇರ್. ಈಗ ತುಂಬಾ ಸರಳವಾಗಿದೆ PD ಸ್ಕ್ವೇರ್ P ಇನ್ವರ್ಸ್. ಆದ್ದರಿಂದ ನಾವು ಈ ಗುಣಾಕಾರಗಳನ್ನು ಮಾತ್ರ ಮಾಡಬೇಕು. ಸ್ವಾಭಾವಿಕವಾಗಿ ನಾವು ಇಲ್ಲಿ ಹೆಚ್ಚಿನ ಪವರ್ ಅನ್ನು ಹೊಂದಿರುವಾಗ ಕೇವಲ 2ಕ್ಕೆ ಅಲ್ಲ, ಏಕೆಂದರೆ ಯಾವುದೇ ಸಂದರ್ಭದಲ್ಲಿ ನಾವು ಈ ಮಲ್ಟಿಪ್ಲಿಕೇಶನ್ PD ಸ್ಕ್ವೇರ್ ಅನ್ನು ಮಾಡಬೇಕು ಮತ್ತು ಈ P ಇನ್ವರ್ಸ್ನೊಂದಿಗೆ ಕೂಡ ಸ್ವಾಭಾವಿಕವಾಗಿ ಇಲ್ಲಿ ಪವರ್ 2 ಅನ್ನು ಕಂಡುಹಿಡಿಯಬೇಕಾದರೆ ಕೆಲಸ ಹೆಚ್ಚು. ಆದರೆ ಇಲ್ಲಿ ಉದಾಹರಣೆಗೆ ನಾವು ಈ ಪವರ್ ಅನ್ನು ಕಂಡುಹಿಡಿಯಲು ಬಯಸಿದರೆ ನಾವು ಈ ಪವರ್ 1000 ಪಡೆಯಲು ಬಯಸುತ್ತೇವೆ. ನಂತರ ಖಂಡಿತವಾಗಿಯೂ ಇದು ತುಂಬಾ ಉಪಯುಕ್ತವಾಗಿದೆ ಏಕೆಂದರೆ D ಪವರ್ ಹೆಚ್ಚಿನ ಪವರ್ ಅದನ್ನು ಕಂಪ್ಯೂಟ್ ಮಾಡಲು ಸುಲಭವಾಗುತ್ತದೆ ಏಕೆಂದರೆ ಇದು a ಸ್ಕ್ವೇರ್ ಕಮ್ಮಿಂಗ್ D ಸ್ಕ್ವೇರ್. ನಾವು ಈ ಕಲ್ಪನೆಯನ್ನು ಕಂಟಿನ್ಯೂ ಮಾಡಬಹುದು. ಉದಾಹರಣೆಗೆ A3 ರಲ್ಲಿ ಕೂಡ ಸಿಮಿಲರ್ ಸ್ಟ್ರಕ್ಚರ್ ಸಂಭವಿಸುತ್ತದೆ. ಆದ್ದರಿಂದ ಈ PD ಸ್ಕ್ವೇರ್ P ಇನ್ವರ್ಸ್ ಇದು a ಸ್ಕ್ವೇರ್ ಮತ್ತು ನಂತರ ಮತ್ತೆ a ಮತ್ತು P ಇನ್ವರ್ಸ್ P ನಿಂದ ಮಲ್ಟಿಪ್ಲೈ ಮಾಡಿದಾಗ ಮತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತದೆ.
ಮತ್ತು ನಾವು ಪಿಡಿ ಕ್ಯೂ ಪಿ ಇನ್ವರ್ಸ್ ಅನ್ನು ಹೊಂದುತ್ತೇವೆ. ಹಾಗಾದರೆ ಇಲ್ಲಿ ನಾವು ಈ ಕ್ಯಾಲ್ಕುಲೇಷನ್ಗಳಿಂದ ನೋಡಬಹುದಾದ ಪಾಯಿಂಟ್ ಏನು? ಎ ಪವರ್ ಎನ್ ಇಲ್ಲಿ ಕೇವಲ ಡಿ ಪವರ್ ಎನ್ ಇಲ್ಲಿ ಮತ್ತು ಈ ಪಿ ಡಿ ಪವರ್ ಎನ್ ಪಿ ಇನ್ವರ್ಸ್. ಆದ್ದರಿಂದ ಈ ಮ್ಯಾಟ್ರಿಕ್ಸ್ ಟಿ ಅನ್ನು ಟ್ರಾನ್ಸ್ಲೇಟಿಂಗ್ ಮಾಡಿದಾಗ ಇದು ಇಲ್ಲಿ ಈ ಪವರ್ ಅನ್ನು ಕಂಟಿನ್ಯೂ ಮಾಡುತ್ತದೆ. ಸಾಮಾನ್ಯವಾಗಿ ಈ ಎ ಪವರ್ ಎನ್ ಬಂದು ಪಿ ಡಿ ಪವರ್ ಎನ್ ಮತ್ತು ಪಿ ಇನ್ವರ್ಸ್ ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಎಂದು ನಾವು ಸಾಬೀತುಪಡಿಸಬಹುದು. ಆದ್ದರಿಂದ ನಾವು ಮೊದಲೇ ಹೇಳಿದಂತೆ ಈ ಮ್ಯಾಟ್ರಿಕ್ಸ್ನ ಈ ಹೆಚ್ಚಿನ ಪವರ್ ಅನ್ನು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಪ್ಯೂಟ್ ಮಾಡಲು ಇಲ್ಲಿ ನಾವು ಎನ್ ನಂತರ ಇದು ತುಂಬಾ ಉಪಯುಕ್ತವಾಗಿದೆ ಏಕೆಂದರೆ ಡಿ ಪವರ್ ಎನ್ ಇದರ ಕಂಪ್ಯೂಟೇಶನ್ ತುಂಬಾ ಸರಳವಾಗಿದೆ ಏಕೆಂದರೆ ನಾವು ಎರಡು ಡಯಾಗನಲ್ ಮ್ಯಾಟ್ರಿಕ್ಸ್ ಅನ್ನು ತೆಗೆದುಕೊಂಡರೆ ಉದಾಹರಣೆಗೆ ಇಲ್ಲಿ ಇದನ್ನು ಮತ್ತೆ ನಾವು ಅದೇ ರೀತಿಯವುಗಳಲ್ಲಿ ಮಲ್ಟಿಪ್ಲೈ ಮಾಡಲು ಬಯಸುತ್ತೇವೆ. ಆದ್ದರಿಂದ ಈಗ ಏನಾಗುತ್ತದೆ? ಆದ್ದರಿಂದ ನಾವು ಇದನ್ನು ಮಲ್ಟಿಪ್ಲೈ ಮಾಡಿದರೆ ಎ ಸ್ಕ್ವೇರ್ ಬರುತ್ತದೆ ಮತ್ತು ನಂತರ ಈ ಪ್ರಾಡಕ್ಟ್ ಇಲ್ಲಿ ಸೊನ್ನೆಯಾಗಿರುತ್ತದೆ ಮತ್ತು ಬಿ ಸ್ಕ್ವೇರ್ ಬರುತ್ತದೆ. ಆದ್ದರಿಂದ ನಾವು ಡಯಾಗನಲ್ ಮ್ಯಾಟ್ರಿಕ್ಸ್ನ ಪ್ರಾಡಕ್ಟ್ ಅನ್ನು ಮಾಡಿದಾಗ ಏನಾಗುತ್ತದೆ? ನಾವು ಸರಳವಾಗಿ ಈ ಪವರ್ ಡಯಾಗನಲ್ ಎಂಟ್ರಿಗಳಿಗೆ ಹೋಗುತ್ತದೆ. ಆದ್ದರಿಂದ ನಾವು ಈ ಮಲ್ಟಿಪ್ಲಿಕೇಶನ್ ಅನ್ನು ಮಾಡಬೇಕಾಗಿಲ್ಲ ಏಕೆಂದರೆ ಇದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪವರ್ ಎನ್ ಹೊಂದಿರುವುದರಿಂದ. ಆದ್ದರಿಂದ ಉದಾಹರಣೆಗೆ ನಾವು ಈ 00 ಬಿ ಅನ್ನು ಹೊಂದಿದ್ದೇವೆ ಮತ್ತು ನಾವು ಈ ಶಕ್ತಿಯ ಪವರ್ ಅನ್ನು ಪಡೆಯಲು ಬಯಸುತ್ತೇವೆ. ಇಲ್ಲಿ ಇದು ಎ ಪವರ್ ಎನ್ ಮತ್ತು ಬಿ ಪವರ್ ಎನ್ ಅಲ್ಲದೆ ಇದು ಬೇರೇನೂ ಅಲ್ಲ. ಆದ್ದರಿಂದ ಇಲ್ಲಿರುವ ಪಾಯಿಂಟ್ ಈ ರಿಲೇಶನ್ ಅನ್ನು ಹೊಂದಿದೆ. ಎ ಪವರ್ ಎನ್ ಇಲ್ಲಿ ಏನೂ ಅಲ್ಲ ಡಿ ಪವರ್ ಎನ್. ಆದ್ದರಿಂದ ಅದನ್ನು ಕಂಪ್ಯೂಟ್ ಮಾಡಲು ತುಂಬಾ ಸರಳವಾಗಿದೆ. ಮತ್ತು ಕೊನೆಯದಾಗಿ ನಾವು ಈ ಪ್ರಾಡಕ್ಟ್ ಪಿ ಮತ್ತು ಪಿ ಇನ್ವರ್ಸ್ ನೊಂದಿಗೆ ಮಾಡಬೇಕಾಗಿದೆ. ಆದ್ದರಿಂದ ಈ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ಗೆ ಇದು ಏಕೈಕ ಕಂಪ್ಯೂಟೇಶನ್ ಲೋಡ್ ಆದರೆ ಡಿ ಪವರ್ ಎನ್ ಗೆ ಇಲ್ಲಿ ಲೀನಿಯರ್ ರಿಲೇಶನ್ ಅದರಿಂದ ಡಯಾಗನಲ್ ಎಂಟ್ರಿಗಳು ಪವರ್ಡ್ ಆಗಿರುತ್ತವೆ ಮಾತ್ರ. ಆದ್ದರಿಂದ ಅದನ್ನು ಹೇಳುವ ಒಂದು ಉದಾಹರಣೆಯನ್ನು ನೋಡೋಣ. ಇದು 1 ಪವರ್ 5 ಫಾರ್ ಎ ಈಸ್ ಈಕ್ವಲ್ ಟು 4 ಮತ್ತು ಹಾಫ್ 0 ಅನ್ನು ಕಂಡುಹಿಡಿಯಿರಿ ಎಂದು ಹೇಳುವ. ಆದ್ದರಿಂದ ಹಾಗೆ ಮಾಡಲು ನಾವು ಐಗನ್ ವ್ಯಾಲ್ಯೂಸ್ಗಳನ್ನು ಕಂಪ್ಯೂಟ್ ಮಾಡಬೇಕು ಮತ್ತು ಐಗನ್ ವೆಕ್ಟರ್ಸ್ಗಳನ್ನು ಕೂಡ ಏಕೆಂದರೆ ನಮಗೆ ಪಿ ಬೇಕು ಮತ್ತು ನಮಗೆ ಆ ಡಯಾಗನಲ್ ಮ್ಯಾಟ್ರಿಕ್ಸ್ ಸಹ ಬೇಕು. ಆದ್ದರಿಂದ ಈ ಸಂದರ್ಭದಲ್ಲಿ ಐಗನ್ ವ್ಯಾಲ್ಯೂಸ್ -1 ಮತ್ತು 2 ಆಗುತ್ತದೆ ಮತ್ತು ನಂತರ -1 ಗೆ ಅನುಗುಣವಾದ ಐಗನ್ ವೆಕ್ಟರ್ಸ್ಗಳನ್ನು ನಾವು ಕಂಪ್ಯೂಟ್ ಮಾಡುತ್ತೇವೆ. ಇದು 2 1 ಮತ್ತು 2ಕ್ಕೆ ಅನುಗುಣವಾಗಿರುತ್ತದೆ. ಅದು 4 1 ಆಗಿ ಬರುತ್ತದೆ. ಆದ್ದರಿಂದ ಇದನ್ನು ಹೊಂದಿರುವ ನಾವು ಈಗ ಇದನ್ನು ಪಿ ಮಾಡೆಲ್ ಮ್ಯಾಟ್ರಿಕ್ಸ್ ಪಿ ಅನ್ನು ರಚಿಸಬಹುದು. ಆದ್ದರಿಂದ ನಾವು ಈ ಐಗನ್ ವೆಕ್ಟರ್ಗಳನ್ನು ಕಾಲಮ್ಗಳಾಗಿ ಇಲ್ಲಿ ಇರಿಸುತ್ತಿದ್ದೇವೆ. ಆದ್ದರಿಂದ ನಾವು ಮೊದಲನೇ ಕಾಲಮ್ ನಲ್ಲಿ 2 -1 ಮತ್ತು ಎರಡನೆಯ ಕಾಲಮ್ನಲ್ಲಿ ಈ 4 1 ಅನ್ನು ಹೊಂದಿದ್ದೇವೆ. ಆದ್ದರಿಂದ ಈ ಮಾದರಿ ಮ್ಯಾಟ್ರಿಕ್ಸ್ ಅನ್ನು ಹೊಂದಿರುವಾಗ ನಾವು ಈ ಪಿ ಇನ್ವರ್ಸ್ ಅನ್ನು ಮತ್ತೆ ಸುಲಭವಾಗಿ ಕಂಪ್ಯೂಟ್ ಮಾಡಬಹುದು ಮತ್ತು ನಂತರ ಎ ಪವರ್ ಪಿ ನಮ್ಮ ಹಿಂದಿನ ಸ್ಲೈಡ್ನ ಚರ್ಚೆಯ ಪ್ರಕಾರ. ಆದ್ದರಿಂದ ನಾವು ಈ ಪಿ ಮತ್ತು ಡಿ ಪವರ್ ಪಿ ಮತ್ತು ಪಿ ಇನ್ವರ್ಸ್ ಅನ್ನು ಹೊಂದಿದ್ದೇವೆ. ಆದ್ದರಿಂದ ನಾವು ಈ ಡಯಾಗನಲ್ ಮ್ಯಾಟ್ರಿಕ್ಸ್ನ ಎ ಪವರ್ ಅನ್ನು ಪಡೆಯಬೇಕು ಮತ್ತು ನಂತರ ನಾವು ಈ ಪಿ ಮತ್ತು ಪಿ ಇನ್ವರ್ಸ್ ನಿಂದ ಗುಣಿಸ ಮಲ್ಟಿಪ್ಲೈ ಬೈ ಮಾಡಬೇಕು. ಆದ್ದರಿಂದ ಇದನ್ನು ನೋಡುವಾಗ ನಾವು ಈ ಪಿ ಇನ್ವರ್ಸ್ ಅನ್ನು ಹೊಂದಿದ್ದೇವೆ ಮತ್ತು ನಂತರ ಈ ಡಿ ಇಲ್ಲಿ ಐಗನ್ ವ್ಯಾಲ್ಯೂಸ್ -1 ಮತ್ತು 1 ಅನ್ನು ನಾವು ಹೊಂದಿದ್ದೇವೆ. ಆದ್ದರಿಂದ ಈ ಡಿ ಸರಳವಾಗಿ ಆರ್ಡರ್ನಲ್ಲಿ ಇರಿಸಿರುವ ಈ ಐಗನ್ ವ್ಯಾಲ್ಯೂಸ್ ಆಗುತ್ತದೆ. ಈ ಐಗನ್ ವೆಕ್ಟರ್ಸ್ಗಳು ಪಿ ನಲ್ಲಿ 2 -1 ಗೆ ಅನುಗುಣವಾದ ಕ್ರಮದಲ್ಲಿ ಮತ್ತು ಎರಡನೆಯದು 2ಕ್ಕೆ ಅನುಗುಣವಾದದ್ದು. ಆದ್ದರಿಂದ ಇಲ್ಲಿ ಈ ಆರ್ಡರ್ ಅನ್ನು ಐಗನ್ ವ್ಯಾಲ್ಯೂ ನಲ್ಲಿ ನಿರ್ವಹಿಸಲಾಗುತ್ತದೆ. ಆದ್ದರಿಂದ ಈ ಮ್ಯಾಟ್ರಿಕ್ಸ್ ಇ ಡಿ ಪವರ್ 5 ಇದು ಕೇವಲ -1 ಪವರ್ 5 ಮತ್ತು ಈ 2 ಪವರ್ 5. ಆದ್ದರಿಂದ ನಾವು ನಿಜವಾಗಿಯೂ ಹೆಚ್ಚಿನ ಪವರ್ ಅನ್ನು ಕಂಪ್ಯೂಟ್ ಮಾಡಬಹುದು ಮತ್ತು ಕಂಪ್ಯೂಟೇಶನಲ್ ಲೋಡ್ ಹಾಗೆ ಉಳಿಯುತ್ತದೆ. ನಾವು ಇದನ್ನು ಡಯಾಗನಲ್ ಎಂಟ್ರಿಗಳ ಎ ಪವರ್ ಅನ್ನು ಮಾತ್ರ ಮಾಡಬೇಕು. ಆದ್ದರಿಂದ ನಂತರ ನಾವು ಯಾವುದೇ ಸಂದರ್ಭದಲ್ಲಿ ಮಲ್ಟಿಪ್ಲೈ ಬೈ ಪಿ ಮತ್ತು ಇನ್ವರ್ಸ್ ಮಾಡಬೇಕು. ಆದ್ದರಿಂದ ಈ ರಿಲೇಶನ್ ನಿಂದ ಮ್ಯಾಟ್ರಿಕ್ಸ್ ಎನ ಯಾವುದೇ ಪವರ್ ಅನ್ನು ಕಂಡುಹಿಡಿಯುವುದು ಈಗ ಸುಲಭವಾಗಿದೆ. ಆದ್ದರಿಂದ ಇಲ್ಲಿ ನಾವು ಈ ಮಲ್ಟಿಪ್ಲಿಕೇಶನ್ ಅನ್ನು ಮಾಡುವಾಗ ಎ ಪವರ್ 5 ಆಗುತ್ತದೆ. ಈ ಮಲ್ಟಿಪ್ಲಿಕೇಶನ್ ಅನ್ನು ಮಾಡಿದಾಗ 21 44 ಮತ್ತು ಈ 5.5 ಮತ್ತು ಈ 10. ಆದ್ದರಿಂದ ಎ ಪವರ್ 5. ಆದರೆ ನಾವು ಈ ಮ್ಯಾಟ್ರಿಕ್ಸ್ ಎನ ಹೆಚ್ಚಿನ ಪವರ್ ಅನ್ನು ಕಂಪ್ಯೂಟ್ ಮಾಡಲು ನಿಜವಾಗಿಯೂ ಬಯಸಿದಾಗ ಇದನ್ನು ಸಾಮಾನ್ಯವಾಗಿ
ಬಳಸಲಾಗುತ್ತದೆ. ನಂತರ ಮ್ಯಾಟ್ರಿಸಸ್ ನ ಪ್ರಾಡಕ್ಟ್ ಅನ್ನು ಹೋಲಿಸಿದರೆ ಕಂಪ್ಯೂಟೇಶನಲ್ಲಿ ಇದು ಗಣನೀಯವಾಗಿ ಪರಿಣಾಮಕಾರಿಯಾಗಿದೆ. ಆದ್ದರಿಂದ ನಾವು ಈ ಐಗನ್ ವ್ಯಾಲ್ಯೂಸ್ ಐಗನ್ ವೆಕ್ಟರ್ಗಳನ್ನು ಬಳಸುವ ಅಪ್ಲಿಕೇಶನ್ಗಳಲ್ಲಿ ಒಂದನ್ನು ಇಲ್ಲಿ ಅಥವಾ ನಿರ್ದಿಷ್ಟವಾಗಿ ಮ್ಯಾಟ್ರಿಕ್ಸ್ನ ಡಯಾಗನೈಸೇಷನ್ ನ ಈ ಕಲ್ಪನೆ ಇಲ್ಲಿದೆ. ಈಗ ಮುಂದಿನ ಅಪ್ಲಿಕೇಶನ್ಗೆ ಬರುತ್ತಿದ್ದ ಹಾಗೆ ಇದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ಗಳ ಸಿಸ್ಟಮ್ ಸಲ್ಯೂಷನ್ ಆಗಿದೆ. ಆದರೂ ಡಿಫರೆನ್ಷಿಯಲ್ ಈಕ್ವೇಷನ್ಸ್ಗಳು ಮುಂದಿನ ಕೆಲವು ಲೆಕ್ಚರ್ಗಳ ವಿಷಯವಾಗಿರುತ್ತದೆ. ಆದರೆ ಇಲ್ಲಿ ಈ ಅಥವಾ ಈ ಡಯಾಗನೈಸೇಷನ್ನ ಅಪ್ಲಿಕೇಶನ್ಗಳ ಕಲ್ಪನೆಯನ್ನು ಪರಿಚಯಿಸಲು ನಾವು ಬಹಳ ಸರಳ ಉದಾಹರಣೆಯನ್ನು ಸಹ ಮಾಡುತ್ತಿದ್ದೇವೆ. ಆದ್ದರಿಂದ ಇಲ್ಲಿ ನಾವು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಗಳನ್ನು ಪರಿಗಣಿಸಿ ಇಲ್ಲಿ ಅದರ ಸಿಸ್ಟಮ್ ಎಂದರೆ ನಾವು ಒಂದಕ್ಕಿಂತ ಹೆಚ್ಚು ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಗಳನ್ನು ಹೊಂದಿದ್ದೇವೆ ಮತ್ತು ಅವುಗಳ ಅಸ್ಥಿರಗಳು ಜೋಡಿಗಳಾಗಿರುತ್ತವೆ. ಆದ್ದರಿಂದ ಇಲ್ಲಿ ನಾವು ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನು ಹೊಂದಿದ್ದೇವೆ. ಉದಾಹರಣೆಗೆ ಇದು ಡೆರಿವೇಟಿವ್ ಟರ್ಮ್ ಆಗಿದೆ. ಆದ್ದರಿಂದ ಇದರರ್ಥ ನಾವು ಅದನ್ನು ಈ ರೀತಿ dx1 d ಅನ್ನು ಪಡೆಯುತ್ತೇವೆ ಮತ್ತು ನಾವು ಎರಡು ಸಮೀಕರಣವನ್ನು ಹೊಂದಿದ್ದೇವೆ ಎನ್ನೋಣ. ಆದ್ದರಿಂದ dx2 ಓವರ್ dt ಅನ್ನು ಹೊಂದಿದ್ದೇವೆ ಮತ್ತು ನಂತರ ರೈಟ್ ಹ್ಯಾಂಡ್ ಸೈಡ್ ಕೆಲವು ಮ್ಯಾಟ್ರಿಕ್ಸ್ ಅನ್ನು ಇಲ್ಲಿ ಕೊಡಲಾಗಿದೆ. ಆದ್ದರಿಂದ a1 1 a1 2 a2 1 a2 2 ಮತ್ತು ನಂತರ ಇಲ್ಲಿ ವೇರಿಯೇಬಲ್ x1 ಮತ್ತು x2 ಇರುತ್ತದೆ. ಆದ್ದರಿಂದ ನಾವು ಈ ಎರಡು ಅನ್ನೋನ್ಗಳನ್ನು ಹೊಂದಿದ್ದೇವೆ. ಉದಾಹರಣೆಗೆ ಈ ಸಿಸ್ಟಮ್ನಲ್ಲಿ x1 ಮತ್ತು x2 ಮತ್ತು ಇದು ಸಿಸ್ಟಮ್ನಲ್ಲಿ ಇರುವಂತೆ ಈ ಸಿಸ್ಟಮ್ನ ಮೊದಲನೇ ಸಮೀಕರಣವಾಗಿ dx1 ಓವರ್ dt ಈ x1 ಮತ್ತು x2 ಅನ್ನು ಹೊಂದಿರುತ್ತದೆ. ಆದ್ದರಿಂದ a1 1 ಇಂಟು 1 ಪ್ಲಸ್ a1 2 ಇಂಟು 2 ಮತ್ತು ಇಲ್ಲಿ ಎರಡನೇ ಸಮೀಕರಣವು d ಇಂಟು 2 ಓವರ್ dt a1 1 a2 1 ಇಂಟು 1 ಮತ್ತು ಪ್ಲಸ್ a2 2 ಇಂಟು 2. ಆದ್ದರಿಂದ ನಾವು ಮೂಲಭೂತವಾಗಿ ಈ ಎರಡು ಈಕ್ವೇಷನ್ಸ್ ಗಳನ್ನು ಹೊಂದಿದ್ದೇವೆ. ಈ ಎರಡು ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಗಳು ನಾವು ಸಾಮಾನ್ಯ ಡೆರಿವೇಟಿವ್ ಅನ್ನು ಹೊಂದಿದ್ದೇವೆ. ಆದ್ದರಿಂದ ಇವು ಸಾಮಾನ್ಯ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಗಳ ಸಿಸ್ಟಮ್ ಮತ್ತು ಇವುಗಳನ್ನು ಜೋಡಿಸಲಾಗಿದೆ ಏಕೆಂದರೆ ಈ x1 ಮತ್ತು x2 ಈ ಈಕ್ವೇಷನ್ಸ್ ನಲ್ಲಿ 1 ಮತ್ತು 2 ಸಮೀಕರಣಗಳು ಇರುತ್ತದೆ. ಆದ್ದರಿಂದ ಇವು ಕವರ್ಡ್ ಈಕ್ವೇಷನ್ಗಳು ಮತ್ತು ಅವು ಪರಿಹರಿಸಲು ತುಂಬಾ ಸುಲಭವಲ್ಲ. ಆದರೆ ಈ ಡಯಾಗನೈಸೇಷನ್ನ ಕಲ್ಪನೆಯೊಂದಿಗೆ ನಾವು ಈಗ ಇಲ್ಲಿ ಗಮನಿಸುವುದರಿಂದ ಅದು ತುಂಬಾ ಸರಳವಾಗಿದೆ. ಆದ್ದರಿಂದ ಈ ಮ್ಯಾಟ್ರಿಕ್ಸ್ ಎ ಡಯಾಗ್ನೈಜೆಬಲ್ ಆಗಿದೆ ಎಂದು ನಾವು ಊಹಿಸಬೇಕಾಗಿದೆ. ಈ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಇಲ್ಲಿ ಡಯಾಗ್ನೈಜೆಬಲ್ ಆಗಿರುತ್ತದೆ. ಆದ್ದರಿಂದ ಒಮ್ಮೆ ನಾವು ಈ ರಿಲೇಶನ್ ಅನ್ನು ತಿಳಿದಿದ್ದೇವೆ ಅದು d is equal to P inverse AP. ಆದ್ದರಿಂದ d ಡೆರಿವೇಟಿವ್ ಟರ್ಮ್ ಆಗಿರುವ ಈ ಸಿಸ್ಟಮ್ x is equal to a. ಈಗ PDP ಇನ್ವರ್ಸ್ ಆದ್ದರಿಂದ PDP ಇನ್ವರ್ಸ್ ಮತ್ತು ಈ x ರೈಟ್ ಹ್ಯಾಂಡ್ ಸೈಡ್. ಈಗ ನಾವು ಏನು ಮಾಡಬೇಕೆಂದರೆ ನಾವು ಇದನ್ನು P ಇನ್ವರ್ಸ್ ಅನ್ನು ಈ ಸಮೀಕರಣಕ್ಕೆ ಮಲ್ಟಿಪ್ಲೈ ಮಾಡುತ್ತೇವೆ. ಈಗ ನಾವು P ಇನ್ವರ್ಸ್ ಅನ್ನು ಹೊಂದಿದ್ದೇವೆ. ಈ ಡೆರಿವೇಟಿವ್ನ ವೆಕ್ಟರ್ ಇದರ ಡೆರಿವೇಟಿವ್ ಟರ್ಮ್ಸ್ ಅನ್ನು ಹೊಂದಿದ್ದೇವೆ. ನಂತರ ನಾವು dP ಇನ್ವರ್ಸ್ ಮತ್ತು ಈ x ಟರ್ಮ್ ಅನ್ನು ಹೊಂದಿದ್ದೇವೆ. ಇದು ಕೇವಲ ಕೋಎಫಿಷಿಯಂಟ್ ಆಗಿದೆ. ಇಲ್ಲಿ ನಾವು ಮಾದರಿ ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದೇವೆ. ಆದ್ದರಿಂದ ಇದು ಇಲ್ಲಿ ಕೇವಲ ಕಾನ್ಸ್ಟೆಂಟ್ ಆಗಿದೆ. ಇಲ್ಲಿನ ಎಂಟ್ರೀಸ್ಗಳು P ಆಗಿದೆ ಅವು ಕಾನ್ಸ್ಟೆಂಟ್ ಆಗಿವೆ. ಆದ್ದರಿಂದ ನಾವು ಈ P ಇನ್ವರ್ಸ್ ಅನ್ನು ಪುನಃ ಬರೆಯಬಹುದು ಮತ್ತು ಇಲ್ಲಿರುವ ಡೆರಿವೇಟಿವ್ ಟರ್ಮ್ಸ್ ಗಳನ್ನು ಈ ವೆಕ್ಟರ್ನಲ್ಲಿ ಬರುತ್ತಿವೆ. ಆದ್ದರಿಂದ ನಾವು ಈ P ಇನ್ವರ್ಸ್ x ನ ಡೆರಿವೇಟಿವ್ ಅನ್ನು ಸರಳವಾಗಿ ತೆಗೆದುಕೊಳ್ಳಬಹುದು ಏಕೆಂದರೆ ಇವು ಕಾನ್ಸ್ಟೆಂಟ್ ಟರ್ಮ್ಸ್. ಆದ್ದರಿಂದ ಡೆರಿವೇಟಿವ್ ಗಳಿಗೆ ವ್ಯತ್ಯಾಸವಾಗುವುದಿಲ್ಲ. ನಾವು ಇದನ್ನು ಒಟ್ಟಾಗಿ P ಇನ್ವರ್ಸ್ x ಮತ್ತು ಡೆರಿವೇಟಿವ್ ರೈಟ್ ಹ್ಯಾಂಡ್ ಸೈಡ್ PD ಮತ್ತು ಈ P ಇನ್ವರ್ಸ್ ಈ x ಎಂದು ತೆಗೆದುಕೊಂಡಿದ್ದೇವೆ. ಮತ್ತು ಈಗ ನಾವು ಇಲ್ಲಿ ಹೊಸ ವೇರಿಯೇಬಲ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡುತ್ತೇವೆ. ನಾವು ಈ P ಇನ್ವರ್ಸ್ x is equal to y. ಇದು ಒಂದು ಹೊಸ ವೇರಿಯೇಬಲ್ ಸಬ್ಸ್ಟಿಟ್ಯೂಟಿಂಗ್ ಆಗಿ ಹೊಸ ವೇರಿಯೇಬಲ್ ಹೆಸರಿಸಿದ್ದೇವೆ ಈ x ಗೆ P ಇನ್ವರ್ಸ್. ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಹೊಸ ವೇರಿಯೇಬಲ್ y ಮತ್ತು ನಮ್ಮ ಡಿಫರೆನ್ಷಿಯಲ್ ಸಿಸ್ಟಮ್ ಇಲ್ಲಿ ಇದಾಗಿರುತ್ತದೆ x ಡಾಟ್ is equal to axt ಗೆ ಇದನ್ನು ಈಗ y ಡಾಟ್ is equal to dyt ಗೆ ಇಳಿತವಾಗಿದೆ. ಆದ್ದರಿಂದ ಈಗ ಈ ವ್ಯವಸ್ಥೆ ಸಿಸ್ಟಮ್ ನಿಂದ ಇರುವ ಪ್ರಯೋಜನವೇನು? ಈಗ D ನಲ್ಲಿನ ಡಯಾಗನಲ್ ಎಂಟ್ರೀಸ್ ಅನ್ನು ನೀವು ನೋಟೀಸ್ ಮಾಡಬಹುದು. ಈ D ನಲ್ಲಿ ಅವು ಐಗನ್ ವ್ಯಾಲ್ಯೂಸ್ಗಳು ಇವೆ. ಇಲ್ಲಿ D ನ ಸ್ಥಳ. ಆದ್ದರಿಂದ ಇಲ್ಲಿ ನಮ್ಮ ಸಿಸ್ಟಮ್ನ ಬೆನಿಫಿಟ್ ಈ ರೆಡ್ಯೂಸ್ಡ್ ಸಿಸ್ಟಮ್. ಇಲ್ಲಿ ನಾವು ಡೆರಿವೇಟಿವ್ಸ್ ಟರ್ಮ್ ಅನ್ನು ಹೊಂದಿದ್ದೇವೆ. ಇಲ್ಲಿ ನಾವು ಈ ಡಯಾಗನಲ್ ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಈಗ ಅನ್ನೋನ್ y ಅನ್ನು ಹೊಂದಿದ್ದೇವೆ. ನಾವು ಈ ಮಲ್ಟಿಪ್ಲಿಕೇಶನ್ ಅನ್ನು ನೋಡಿದರೆ ನಾವು ಏನು ಪಡೆಯುತ್ತಿದ್ದೇವೆ ಎಂಬುದನ್ನು ನೋಡೋಣ. ನಾವು ಈ n ಸಮೀಕರಣಗಳನ್ನು ಪಡೆಯುತ್ತಿದ್ದೇವೆ ಮತ್ತು ಅವು ಈಗ ವಾಸ್ತವವಾಗಿ ಡಿಕಪಲ್ಡ್ ಸಮೀಕರಣಗಳನ್ನು ಪಡೆದುಕೊಳ್ಳುತ್ತಿವೆ ಏಕೆಂದರೆ ನಾವು ಇದನ್ನು ಡಯಾಗನಲ್ ಎಂಟ್ರೀಸ್ ಗಳಿಂದ ಮಲ್ಟಿಪ್ಲೈ ಮಾಡಿದಾಗ
ನಾವು ಲ್ಯಾಂಬ್ಡಾ 1 y1 ಅನ್ನು ಪಡೆಯುತ್ತಿದ್ದೇವೆ. ಇಲ್ಲಿ ಎರಡನೇ ಎಂಟ್ರಿ ಲ್ಯಾಂಬ್ಡಾ 2 y2 ಮತ್ತು ಲ್ಯಾಂಬ್ಡಾ n yn. ಮತ್ತು ಇಲ್ಲಿ y1 y2 y3 y ನ ಡೆರಿವೇಟಿವ್ಸ್ಗಳನ್ನು ನಾವು ಹೊಂದಿದ್ದೇವೆ. ಆದ್ದರಿಂದ ನಾವು ಇಲ್ಲಿ I ಮೀನ್ n ಸಮೀಕರಣ ಪಡೆದುಕೊಂಡಿದ್ದೇವೆ. ಆದರೆ ಈ ಸಮೀಕರಣವು ಈಗ ಡಿಕಪಲ್ಡ್ ಆಗಿದೆ ಏಕೆಂದರೆ ಉದಾಹರಣೆಗೆ ಮೊದಲನೇ ಸಮೀಕರಣವು ಕೇವಲ y1 ಅನ್ನು ಮಾತ್ರ ಹೊಂದಿದೆ, ಎರಡನೆಯ ಸಮೀಕರಣವು ಕೇವಲ y2 ಮಾತ್ರ ಹೊಂದಿದೆ, ಈ ಮೂರನೇ ಸಮೀಕರಣವು ಕೇವಲ y3 ಅನ್ನು ಹೊಂದಿದೆ. ಮತ್ತು ಒಂದೇ ಸಮೀಕರಣ dy/dt y ರೀತಿಯ ಸಮೀಕರಣಗಳು. ಇದನ್ನು ಹೇಗೆ ಪರಿಹರಿಸಬೇಕೆಂದು ನಮಗೆ ತಿಳಿದಿದೆ ಏಕೆಂದರೆ ಈ ಎಲ್ಲಾ ಸಮೀಕರಣಗಳು ಈ ರೀತಿ dy/dt y ಮತ್ತು ಇಲ್ಲಿ ಸಲ್ಯೂಷನ್ ನಮಗೆ ತಿಳಿದಿದೆ. ಇದು y ಎಂಬುದು ಕೆಲವು ಎಕ್ಸ್ಪೋನೆಂಶಿಯಲ್ t ನಂತೆ. ಆದ್ದರಿಂದ ಈ ಸಮೀಕರಣದ ಸಲ್ಯೂಷನ್ ಈಕ್ವೇಶನ್ y ಎಕ್ಸ್ಪೋನೆಂಶಿಯಲ್ ಟೈಮ್ t ಆಗಿರುತ್ತದೆ ಮತ್ತು ಇಲ್ಲಿ ಈ ನಾವು ಕಪಲ್ಡ್ ಈಕ್ವೇಶನ್ಸ್ ಅಲ್ಲದ ಈಕ್ವೇಶನ್ಸ್ ಅನ್ನು ಹೊಂದಿದ್ದೇವೆ. ಆದ್ದರಿಂದ ಡಯಾಗನೈಸೇಷನ್ ಈ ಕಲ್ಪನೆಯಿಂದ ನಾವು ಈ ಕಪಲ್ಡ್ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ನಿಂದ ಪಡೆದುಕೊಂಡಿದ್ದೇವೆ. ಇದು ಈಗ ಪರಿಹರಿಸಲು ಸುಲಭವಾದ ಅನ್ಕಪಲ್ಡ್ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಆಗಿರುತ್ತದೆ. ಆದ್ದರಿಂದ ನಾವು ಈ ಪ್ರತಿಯೊಂದು ಸಮೀಕರಣವನ್ನು ಇಲ್ಲಿ ಪರಿಹರಿಸುತ್ತೇವೆ. ಈ ಸಲ್ಯೂಷನ್ yit ci ಮತ್ತು e ಪವರ್ ಲ್ಯಾಂಬ್ಡಾ it ಗೆ. ಆದ್ದರಿಂದ ಈ ci ಈ ಇಂಟೆಗ್ರೇಶನ್ನ ಕಾನ್ಸ್ಟೆಂಟ್ ನಲ್ಲಿ. ಆದ್ದರಿಂದ ನಾವು ಏನು ಪಡೆಯುತ್ತೇವೆ, ಇಲ್ಲಿ P ಇನ್ವರ್ಸ್ xt ಅನ್ನು ಹೊಂದಿದ್ದೇವೆ, ಅದು ನಮ್ಮ ಸಬ್ಸ್ಟಿಟ್ಯೂಷನ್ ಆಗಿತ್ತು ನಾವು y ಗೆ ಮಾಡಿದ. ಮತ್ತು ಈಗ ನಾವು ವೆಕ್ಟರ್ y ಅನ್ನು ಪಡೆದುಕೊಂಡಿದ್ದೇವೆ. ಆದ್ದರಿಂದ ನಾವು ಈ x ಅನ್ನು ಪಡೆಯಬಹುದು. ಮತ್ತೆ ಹಿಂತಿರುಗಿ, ಏಕೆಂದರೆ ಕೊಟ್ಟಿರುವ ಸಿಸ್ಟಮ್ನಲ್ಲಿನ ನಮ್ಮ ಮುಖ್ಯ ವೇರಿಯೇಬಲ್ x ಆಗಿತ್ತು, ಅಥವಾ ನಾವು ಇದನ್ನು ವಿಸ್ತೃತ ರೂಪದಲ್ಲಿ ಬರೆಯಬಹುದು. ಆದ್ದರಿಂದ ಈ x ಈ n ಕಾಂಪೋನೆಂಟ್ಸ್ ಗಳನ್ನು ಹೊಂದಿದೆ, x1 x2 x3 xn. ಇಲ್ಲಿ ಇದು ವೆಕ್ಟರ್ p. ಇಲ್ಲಿ ವೆಕ್ಟರ್ p ಐಗನ್ ವೆಕ್ಟರ್ಸ್ಗಳಂತೆ ಕಾಲಮ್ಗಳನ್ನು ಹೊಂದಿರುತ್ತದೆ ಅಲ್ಲವೇ. ಆದ್ದರಿಂದ ಇಲ್ಲಿ ಡಯಾಗನಲ್ ಮ್ಯಾಟ್ರಿಕ್ಸ್ನ ಎಂಟ್ರೀಸ್ಗಳು ಲ್ಯಾಂಬ್ಡಾ1 ಲ್ಯಾಂಬ್ಡಾ2 ಲ್ಯಾಂಬ್ಡಾ n. ಮತ್ತು ಇಲ್ಲಿ ನಾವು ಅನುಗುಣವಾದ ಐಗನ್ ವೆಕ್ಟರ್ಗಳನ್ನು ಪಡೆಯುತ್ತೇವೆ. ಆದ್ದರಿಂದ v1 v2 ಮತ್ತು ಈ v3 ಮತ್ತು ಹೀಗೆ. ತದನಂತರ ನಾವು ಈ vn ಅನ್ನು ಪಡೆಯುತ್ತೇವೆ. ಆದ್ದರಿಂದ ಇವುಗಳು ಈ ಐಗನ್ ವ್ಯಾಲ್ಯೂಸ್ ಲ್ಯಾಂಬ್ಡಾಸ್ ಗಳು ಅನುಗುಣವಾದ ಐಗನ್ ವೆಕ್ಟರ್ಸ್ ಗಳಾಗಿವೆ. ಆದ್ದರಿಂದ ಇದು ಇಲ್ಲಿ ಮಾದರಿ ಮ್ಯಾಟ್ರಿಕ್ಸ್ ಆಗಿದೆ. ಆದ್ದರಿಂದ ನಾವು ಈ ಪ್ರಾಡಕ್ಟ್ ಅನ್ನು ಸಹ ಮಾಡಬಹುದು ಮತ್ತು yt ಜೊತೆಗೆ. ಆದ್ದರಿಂದ ಮೂಲತಃ ಇಲ್ಲಿ y1 y2 ಮತ್ತು ynT ಮೌಲ್ಯವನ್ನು ಹೊಂದಿದ್ದೇವೆ. ಇದರ ಮೌಲ್ಯವು ಈ ಒಂದು e ಪವರ್ ಲ್ಯಾಂಬ್ಡಾ it ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಈ ಮ್ಯಾಟ್ರಿಕ್ಸ್ ವೆಕ್ಟರ್ ಪ್ರಾಡಕ್ಟ್ ಅನ್ನು ನಾವು ಮೊದಲನೇ ಕಾಲಮ್ ಮಲ್ಟಿಪ್ಲೈ ಬೈ ಈ ಮೊದಲನೇ ಎಲಿಮೆಂಟ್, ಎರಡನೇ ಕಾಲಮ್ ಅನ್ನು ಎರಡನೇ ಎಲಿಮೆಂಟ್ ನಿಂದ ಮಲ್ಟಿಪ್ಲೈ ಮಾಡಲಾಗುತ್ತದೆ ಮತ್ತು ಹೀಗೆ ಮುಂದುವರೆಯುತ್ತದೆ. ನಾವು ಇಲ್ಲಿ y ಗಾಗಿ ಬರೆದಿರುವುದು ಇದನ್ನೇ. ನಾವು ಈ c1 e ಪವರ್ ಲ್ಯಾಂಬ್ಡಾ1 t ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಇಲ್ಲಿ c2 e ಪವರ್ ಲ್ಯಾಂಬ್ಡಾ2 t cn e ಪವರ್ ಲ್ಯಾಂಬ್ಡಾ n t. ಆದ್ದರಿಂದ ನಿರ್ದಿಷ್ಟ ಮ್ಯಾಟ್ರಿಕ್ಸ್ A ಮತ್ತು ಐಗನ್ ವೆಕ್ಟರ್ಸ್ಗಳ ಐಗನ್ ವ್ಯಾಲ್ಯೂಸ್ಗಳನ್ನು ನಾವು ಕಂಪ್ಯೂಟ್ ಮಾಡಬೇಕು. ಇದು ಅಂತಿಮವಾದ ರಿಮಾರ್ಕ್. ತದನಂತರ ನಾವು ಅಂತಿಮವಾಗಿ ಸಲ್ಯೂಷನ್ ಅನ್ನು ನೇರವಾಗಿ ಬರೆಯಬಹುದು. ಈ ಮೊದಲನೇ ಐಗನ್ ವೆಕ್ಟರ್ನ ಕಾನ್ಸ್ಟೆಂಟ್ ಟರ್ಮ್ಸ್ ಲ್ಯಾಂಬ್ಡಾಗೆ 1ಕ್ಕೆ ಅನುಗುಣವಾಗಿದೆ. ಆದ್ದರಿಂದ ಈ ಪವರ್ ಲ್ಯಾಂಬ್ಡಾಗೆ 1 t. ಈ ಐಗನ್ ವೆಕ್ಟರ್ ಲ್ಯಾಂಬ್ಡಾ2 ಐಗನ್ ವೆಕ್ಟರ್ಗೆ ಅನುಗುಣವಾಗಿದೆ ಮತ್ತೆ ಈ ಲ್ಯಾಂಬ್ಡಾ n ಗೆ ಅನುಗುಣವಾಗಿದೆ. ಆದ್ದರಿಂದ ನಾವು ಮಾಡಬೇಕಾಗಿರುವುದು ನಾವು ಈ ಆರಿಜಿನಲ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ A ಅನ್ನು ಕಂಪ್ಯೂಟ್ ಮಾಡಬೇಕು. ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಇಲ್ಲಿ ನೀಡಿರುವಂತಹ ಲ್ಯಾಂಬ್ಡಾಸ್ ಮತ್ತು ಐಗನ್ವಾಲ್ಯೂಸ್ ಐಗನ್ ವೆಕ್ಟರ್ಸ್ಗಳನ್ನು ಕಂಪ್ಯೂಟ್ ಮಾಡಬೇಕಾಗಿದೆ. ಮತ್ತು ನಂತರ ನಾವು ಇಲ್ಲಿ ಈ ಉದಾಹರಣೆಯನ್ನು ಪ್ರದರ್ಶಿಸಲು ಸಲ್ಯೂಷನ್ ಅನ್ನು ನಾವು ಸರಳವಾಗಿ ತೆಗೆದುಕೊಂಡಿದ್ದೇವೆ. ನಾವು ಇಲ್ಲಿ ಸಿಸ್ಟಮ್ ಫಾರ್ಮ್ ಅನ್ನು ಪುನಃ ಬರೆಯಬಹುದು. ಆದ್ದರಿಂದ dx1 dt dx2 dt ನಾವು ಈ ವೆಕ್ಟರ್ ಫಾರ್ಮ್ನಲ್ಲಿ ಬರೆಯಬಹುದು. ಈ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ 3 2 7 ಮತ್ತು -2 ಮತ್ತು ಈ x1 x2. ಆದ್ದರಿಂದ ನಾವು ಮಾಡಬೇಕಾಗಿರುವುದು ಈ ಮ್ಯಾಟ್ರಿಕ್ಸ್ನ ಐಗನ್ ವ್ಯಾಲ್ಯೂಸ್ಗಳು ಮತ್ತು ಐಗನ್ ವೆಕ್ಟರ್ ಅನ್ನು ಇಲ್ಲಿ ಕಂಪ್ಯೂಟ್ ಮಾಡಬೇಕು. ಆದ್ದರಿಂದ ಈ ಮ್ಯಾಟ್ರಿಕ್ಸ್ನ ಐಗನ್ವಾಲ್ಯೂಗಳು ನಾವು ಈ ವಿಶಿಷ್ಟ ಪಾಲಿನಾಮಿಯಲ್ ಅನ್ನು ಬರೆಯುವಾಗ ಬರುತ್ತಿವೆ. ನಾವು ಈ -4 ಮತ್ತು 5 ಅನ್ನು ಐಗನ್ ವ್ಯಾಲ್ಯೂಸ್ಗಳಾಗಿ ಮತ್ತು ಅನುಗುಣವಾದ ಐಗನ್ ವೆಕ್ಟರ್ಗಳಾಗಿ ಪಡೆಯುತ್ತಿದ್ದೇವೆ. ನಾವು ಇಲ್ಲಿ 2 7 ಮತ್ತು 1 1. ಆದ್ದರಿಂದ 1 1 ಇಲ್ಲಿ 5ಕ್ಕೆ ಅನುಗುಣವಾಗಿದೆ ಮತ್ತು -4ಕ್ಕೆ 2 ಮತ್ತು -7 ಗೆ ಅನುಗುಣವಾಗಿದೆ. ಆದ್ದರಿಂದ ಈಗ ನಾವು ಐಗನ್ವಾಲ್ಯೂಸ್ ಐಗನ್ ವೆಕ್ಟರ್ಸ್ಗಳೊಂದಿಗೆ ಸಲ್ಯೂಷನ್ ಅನ್ನು ನೇರವಾಗಿ ಬರೆಯಬಹುದು. ನಾವು ಕಾನ್ಸ್ಟೆಂಟ್ ಟರ್ಮ್ಸ್ ಅನ್ನು ಹೊಂದಿದ್ದೇವೆ. ನಾವು ಈ ಐಗನ್ ವೆಕ್ಟರ್ ಮತ್ತು ಈ ಎಕ್ಸ್ಪೋನೆಂಶಿಯಲ್ ಪವರ್ ಅನ್ನು ಇಡಬೇಕಾಗಿದೆ ಈ ಲ್ಯಾಂಬ್ಡಾ t ಮತ್ತೆ ಎರಡನೇ ಕಾನ್ಸ್ಟೆಂಟ್ ಮತ್ತು ಈ ಎರಡನೇ ವೆಕ್ಟರ್ ಎಕ್ಸ್ಪೋನೆಂಶಿಯಲ್ 5t. ಆದ್ದರಿಂದ ನಾವು ಇಲ್ಲಿ ನೋಡಿದ ಪ್ರಕಾರ ಈ ಡಯಾಗನೈಸೇಷನ್ ಸಹಾಯದಿಂದ ಅಂತಹ ಸಿಸ್ಟಮ್ ಅನ್ನು ಪರಿಹರಿಸುವುದು ತುಂಬಾ ಸುಲಭ. ಮತ್ತು ಇಲ್ಲಿ ಕನ್ಕ್ಲೂಷನ್ ಏನೆಂದರೆ ನಾವು ಕಲಿತ ಮ್ಯಾಟ್ರಿಕ್ಸ್ನ ಈ ಡಯಾಗನೈಸೇಷನ್ ಮತ್ತು ನಿರ್ದಿಷ್ಟವಾಗಿ ಈ ಎರಡು
ಅಪ್ಲಿಕೇಶಗಳನ್ನು ನಾವು ನೋಡಿದ್ದೇವೆ. ಈ ಮ್ಯಾಟ್ರಿಸಸ್ನ ಪವರ್ ಅನ್ನು ಈ ಐಡಿಯಾದ ಸಹಾಯದಿಂದ ನಾವು ಸುಲಭವಾಗಿ ಕಂಪ್ಯೂಟ್ ಮಾಡಬಹುದು ಮತ್ತು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಗಳ ಸಿಸ್ಟಮ್ನ ಸಲ್ಯೂಷನ್ ಅನ್ನು ಈ ಡಯಾಗನೈಸೇಷನ್ ದೊಂದಿಗೆ ಕಂಪ್ಯೂಟ್ ಮಾಡಬಹುದು. ಆದ್ದರಿಂದ ಇವುಗಳು ನಾವು ಬಳಸಿದ ಉಲ್ಲೇಖಗಳಾಗಿವೆ ಮತ್ತು ನಿಮ್ಮ ಗಮನಕ್ಕೆ ಧನ್ಯವಾದಗಳು.